ಬೆನ್ನಿಗೆ ಚೂರಿ ಹಾಕೋದು, ಚೈತ್ರನೇ ನಡು ನೀರಲ್ಲಿ ಕೈ ಬಿಡೋದು, ಗೌತಮ್ ಇವರು ಮಂಜಣ್ಣನ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ದಿರ್ಬೋದು. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಮಂಜಣ್ಣ ಗುಣ ನೋಡಿ ಗೆಳೆತನ ಮಾಡು, ಮೋಕ್ಷಿತ ಅಂಡ್ ಐಶ್ವರ್ಯ. ಇಬ್ರಲ್ಲಿ ಮೂರವನಿಗೆ ಲಾಭ. ತ್ರಿವಿಕ್ರಮ್ ಮತ್ತೆ ಚೈತ್ರನ ಜಗಳದಲ್ಲಿ ನಾನು ಸತ್ನಲ್ಲ ಅವತ್ತು. ಹೇಗಿತ್ತು ಬಿಗ್ ಬಾಸ್? ತುಂಬಾ ಚೆನ್ನಾಗಿತ್ತು, ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಗುಡ್ ಅಗ್ಲಿ ಎಲ್ಲವೂ ನೋಡಿದೆ ನನ್ನಲ್ಲಿ. ನನ್ನ ಒಂದ್ಸತಿ ಮಂಜಣ್ಣ ಎದ್ದು ಕುಕ್ಕಿದ್ದು. ಬಟ್ ನಾನು ತುಂಬಾ ಒಳ್ಳೆಯವನಾಗೂ ಇದ್ದೆ ಅಂತ ಒಪ್ಕೊಳ್ಳಲ್ಲ. ನಾನು ಎಲ್ಲೆಲ್ಲಿ ಆಟ ಆಡಬೇಕು ಎಲ್ಲೆಲ್ಲಿ ಮಾಡಬೇಕು ಅದನ್ನ ಮಾಡಿದ್ದೀನಿ. ನಾನು ಈ ಎರಡೂ ವೇದಿಕೆಗಳಲ್ಲಿ ನನ್ನ ಸಿಟ್ಟನ್ನು ತೀರಿಸ್ಕೊಂಡು, ನೀನು ಆಟದಲ್ಲಿ ನನ್ನನ್ನು ಹೊರಗಡೆ ಇಟ್ಟಿರೋದು, ನಾನು ನಿನಗೆ ಆಟದಲ್ಲೇ ವಾಪಸ್ ಕೊಡ್ತೀನಿ. ಒಬ್ಬೊಬ್ಬ ವ್ಯಕ್ತಿಗೆ ತ್ರಿವಿಕ್ರಮ್ ಮೇಲೆ ಒಂದೊಂಥರ ಒಪಿನಿಯನ್ಸ್ ಇದೆ. ಸೊ ಚೈತ್ರ ಅವಳಲ್ಲಿ ಒಂದು ಮಗುನೂ ಇದೆ, ಮಗು ಜೊತೆ ಒಂದು ಕೋಪ ಇರೋ ಕಾಳಿ ಕೂಡ ಇದ್ದಾಳೆ ಅವಳ ಒಳಗಡೆ. ಬಿಗ್ ಬಾಸ್ಗೆ ಎಲ್ಲವೂ ಬೇಕು, ಸ್ಟ್ರಾಟಜಿ ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು, ಅದ್ರ ಜೊತೆ ಆಟ ಆಡಿ ಆ ಸ್ಟ್ರಾಟಜಿ ಪ್ಲಾನಿಂಗ್ ಮಾಡೋದಕ್ಕೆ ಅಧಿಕಾರ ಪಡ್ಕೋಬೇಕು. ಸರ್ವೈವ್ ಆಗಬೇಕು ಅಂದ್ರೆ ನಾನು ತುಂಬಾ ಕೂಗಾಡಬೇಕು, ಇನ್ಯಾರ್ದಾದ್ರೂ ದ್ವೇಷ ಕಟ್ಕೋಬೇಕು, ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಜಗಳಾಡಬೇಕು ನನಗೆ ಯಾವತ್ತೂ ಅನ್ಸಿಲ್ಲ. ಮಂಜಣ್ಣ ನನ್ನ ಸಿಂಹಾಸನದಿಂದ ಎತ್ತಾಕಿದ್ಮೇಲೆ ನಂಗೆ ತುಂಬಾ ಟ್ರಿಗರ್ ಆಗಿದ್ದೆ. ನಾನಾಗಿರ್ಲಿಲ್ಲ ಅವತ್ತೇನಾದ್ರೂ ನಾನು ಕಂಟ್ರೋಲ್ ಮಾಡಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ತುಂಬಾ ಏನಾದ್ರು ಬೇರೆ ತರ ಆಗೋದ್ರೆ. ಮೋಕ್ಷಿತ ಇಸ್ ವೆರಿ ಜೆನ್ಯೂನ್, ಅಂದ್ರೆ ತುಂಬಾ ಸ್ಟ್ರೇಟ್ ಆಗಿ ಆಡುವಂತ ವ್ಯಕ್ತಿ. ರಜತ್ ಆಕ್ಚುಲಿ ನಿಜವಾದ ಫೈರ್ ಬ್ರ್ಯಾಂಡ್ ರಜತ್ ಅನ್ಸುತ್ತೆ. ನಮಸ್ಕಾರ ಎಲ್ಲರಿಗೂ, ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಬಿಗ್ ಬಾಸ್ ಎಕ್ಸ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ, ತುಂಬ ಚೆನ್ನಾಗಿ ಮನೆಯಲ್ಲಿ ಅದ್ಭುತವಾಗಿ ಕನ್ನಡವನ್ನು ಮಾತಾಡ್ತಾ ಇದ್ರು, ಅದ್ಭುತವಾಗಿ ಆಟ ಆಡ್ತಾ ಇದ್ರು. ಆದರೆ ಅವರ ಒಂದು ಎಲಿಮಿನೇಷನ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಹೇಗಿದೆ ಎಲ್ಲವನ್ನೂ ಕೂಡ ಅವರಿಂದ ಕೇಳ್ಕೊಳ್ಳೋಣ. ಫಸ್ಟ್ನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿಶಿರ್, ನಾನು ಒಂದು ಕೇಳ್ಬೇಕಂತಾನೆ, ತುಂಬಾ ಸಪೂರಾಗಿ ಹೋಗ್ಬಿಟ್ಟಿದ್ದೀರಾ. ಎಷ್ಟು ಕೆಜಿ ಇದ್ರಿ, ಎಷ್ಟು ಕೆಜಿ ಆಗಿ ಬಂದಿದ್ದೀರಾ? ವೆಯ್ಟ್ ಚೆಕ್ ಮಾಡಿಲ್ಲ, ನನ್ನ ಪ್ರಕಾರ ಒಂದು 7-8 kg ಇಳಿದಿರ್ತೀನಿ. ಆಗ್ಬಿರೋದಲ್ಲ, ಯಾಕಂದ್ರೆ ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಾಗ ಫುಲ್ ತುಂಬಾ ಚೆನ್ನಾಗಿತ್ತು ಫಿಸಿಕ್, ಇವಾಗ ಫುಲ್ ಡೌನ್ ಆಗಿ ಹೋಗ್ಬಿಟ್ಟು ಫುಲ್ ಇಳಿದೋಗಿದ್ದೀನಿ. ಹೇಗಿತ್ತು ಬಿಗ್ ಬಾಸ್? ತುಂಬಾ ಚೆನ್ನಾಗಿತ್ತು, ಒಂದು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್, ಒಂದು ದೊಡ್ಡ ವೇದಿಕೆ. ಅಲ್ಲಿ ಕಳೆದಂತ ಪ್ರತಿಯೊಂದು ದಿನಾನು ತುಂಬಾ ಖುಷಿಯಾಗಿ ಕಳೆದಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿ, ಸೂಪರ್, ಅದ್ಭುತ. ಸೊ ಇಲ್ಲಿ ಬ್ಯಾಡ್ ಮತ್ತೆ ಗುಡ್ ಎರಡು ಎಕ್ಸ್ಪೀರಿಯನ್ಸ್ ನೀವು ನೋಡ್ಕೊಂಡ್ ಬಂದಿದ್ದೀರಾ ಬಿಗ್ ಬಾಸ್ ಅಲ್ಲಿ? ಖಂಡಿತ, ಪ್ರತಿಯೊಂದು ಬ್ಯಾಡ್ ಗುಡ್ ಅಗ್ಲಿ ಎಲ್ಲವೂ ನೋಡಿದೆ. ನಾನು ಅಗ್ಲಿ ಕೂಡ ನೋಡಿದೆ. ಅಗ್ಲಿ ಅಂದ್ರೆ ಯಾವ ತರ, ಅದೊಂದು ಸ್ವಲ್ಪ ನಮಗೆ ಎಲಾಬರೇಟ್ ಮಾಡ್ಬೋದಾ? ಅಗ್ಲಿ ಅಂದ್ರೆ ನನ್ನ ಪ್ರಕಾರ ಅಗ್ಲಿ ಅಂದ್ರೆ ಒಂದಷ್ಟು ಆಗ್ತಿದ್ದಂತ ಜಗಳಗಳು, ಅಂಡ್ ನನ್ನ ಒಂದ್ಸತಿ ಮಂಜಣ್ಣ ಎದ್ದು ಕುಕ್ಕಿದ್ದು, ಈ ತರದೆಲ್ಲ ಒಂದಷ್ಟು ಅಗ್ಲಿ ಎಕ್ಸ್ಪೀರಿಯನ್ಸಸ್, ಅವೆಲ್ಲ ಮಜಾ ಇತ್ತು. ಲಾಸ್ಟ್ ಪಂಚು ನನಗಂತೂ ತುಂಬಾ, ನಾನ್ ನೋಡ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಇಷ್ಟೊಂದು ಒಳಗಡೆ ಅಗ್ರೆಷನ್ ಇಟ್ಕೊಂಡು ಆ ಪಂಚ್ ಕೊಡೋದು, ಅಷ್ಟು ಅಗ್ರೆಸಿವ್ ಆಗಿ ಮಾತಾಡೋದು, ಅಟ್ಲೀಸ್ಟ್ ಎದುರುಗಡೆ ಕೂತೋರಿಗೆ ಅದರಿಂದ ಒಂದ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿದೆ. ಪಂಚ್ ಮಾಡ್ತಾರೆ. ಸೊ ನೀವು ಅದಕ್ಕೆ ಯಾವ ತರ ರೆಸ್ಪಾಂಡ್ ಮಾಡ್ತೀರಾ? ಆಬ್ವಿಯಸ್ಲಿ ನೀವು ಹೊರಗಡೆ ಬರುವಾಗ ನೀವು ಹೇಳಿ ಬಂದ್ರಿ ಇಲ್ಲ ಅಣ್ಣ ಅಂತಾನೆ ನಾನು ಅನ್ಕೊಂಡಿರೋದಂತ. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಮ್ ಮುಂದ್ಗಡೆ ಹಿಂಗೆ ಎಲ್ಲರ ಮುಂದೆ ಈ ತರ ಮಾತಾಡ್ತಾ ಇದಾರೆ, ಪಂಚ್ ಕೊಡ್ತಾ ಇದಾರೆ ಅಷ್ಟು ಅಗ್ರೆಸಿವ್ ಆಗಿ ಅಂತಂದಾಗ ಯಾವ ತರ ಫೀಲ್ ಆಗುತ್ತೆ ಅದು? ಆಕ್ಚುಲಿ ಬೇಜಾರಾಯ್ತು. ನನ್ನ ಪ್ರಕಾರ ಏನ್ ಅನಿಸ್ತು ಅಂದ್ರೆ, ಅವ್ರು ಫಸ್ಟ್ ಹೆಸರು ಫಿಕ್ಸ್ ಆಗಿದ್ರು, ಆಮೇಲೆ ಕಾರಣ ಹುಡ್ಕೊಂಡೋದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅದ್ 2ನೇ ಸತಿ ಚಾನ್ಸ್ ಕೊಟ್ಟಾಗ ಅವ್ರು ನನ್ನ ಹೆಸರು, ನನ್ನ ಫೋಟೋ ಇಟ್ಬಿಟ್ಟು ಹೊಡೆದಿದ್ದು. ಬಟ್ ಎಲ್ಲೋ ಓಕೆ ಮೇಡಮ್, ಏನಕ್ಕೆ ಅಂದ್ರೆ ಕಾರಣಗಳು ಇಲ್ದಾಗ ಈ ತರ ಚಿಕ್ಕ ಪುಟ್ ಕಾರಣಗಳನ್ನು ದೊಡ್ಡದ್ ಮಾಡ್ಬಿಟ್ಟು ಹೇಳೋ ಪರಿಸ್ಥಿತಿಗಳು ಮನೇಲಿ ಎದುರಾಗುತ್ತೆ. ಸೊ ಆತರ ಮಾಡಿದ್ರು ಅಂತ ನನ್ಗೆ ಅನ್ಸುತ್ತೆ. ನನಗೆ ಯಾವ್ದ್ರಲ್ಲೂ ಬೇಜಾರಿಲ್ಲ. ಅವ್ರು ಹೇಳಿದ್ರೆ ನಾನು ಬೇಜಾರು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಗೆದ್ದಂಗ ಆಗ್ಬಿಡುತ್ತೆ. ನನಗೆ ಅವಶ್ಯಕತೆ ಇಲ್ಲ, ನನಗೆ ಅದೆಲ್ಲೂ ಟಚ್ ಮಾಡಲ್ಲ. ಅದು ಅವ್ರು ಏನೇ ಟಾಂಟ್ ಮಾಡ್ತಿದ್ರು, ಯಾರು ಏನೇ ಮಾಡ್ತಿದ್ರು, ಒಬ್ಬ ವ್ಯಕ್ತಿ ಅಂತಲ್ಲ, ಯಾರು ಏನೇ ಟಾಂಟ್ ಮಾಡಿದ್ರು ಅದನ್ನ ಲೀವ್ ಇಟ್ ದರ್ ಅಂಡ್ ಗೋ, ಅಷ್ಟೇ. ನನ್ನ ಪಾಲಿಸಿನೇ ಅದು. ನೀವು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನಮಗ್ ಅನ್ಸಿದ ಪ್ರಕಾರ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಇವ್ರು ನೋಡಿದ ತಕ್ಷಣ ಇವ್ರು ಗ್ಯಾರಂಟಿ ಮನೇಲಿ ಜಗಳ ಮಾಡ್ತಾರೆ, ಗ್ಯಾರಂಟಿ ಕೂಗೋಡೋದು ಚೀರಾಡೋದೆಲ್ಲ ಗ್ಯಾರಂಟಿ ಇವರಿಂದ ಬಂದೇ ಬರುತ್ತೆ ಅಂತ. ಬಟ್ ಡೆಡ್ ಅಪೋಸಿಟ್, ನೀವು ಯಾವಾಗ ಬೇಕೋ ಅವಾಗ ನೀವು ವಾಯ್ಸ್ ರೈಸ್ ಮಾಡಿದೀರಾ, ಅದನ್ನ ನಾನು ಹೇಳ್ಬೋದು. ಬಟ್ ಹೋಲ್ ಬಿಗ್ ಬಾಸ್ ನಿಮ್ಮ ಒಂದು ಜರ್ನಿ ನೋಡ್ತಾ ಹೋದ್ರೆ ತುಂಬಾನೇ ಸೈಲೆಂಟ್ ಆಗಿ, ತುಂಬಾನೇ ಮೇಂಟೈನ್ ಮಾಡ್ಕೊಂಡು, ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ನೀವು ಆಡಿರೋದು. ಅಂದ್ರೆ ನಾನು ಇರೋದೇ ಹಂಗೆ, ನನ್ನ ವ್ಯಕ್ತಿತ್ವ ಹಾಗೆ. ನಾನು ಇವಾಗ ಅನವಶ್ಯವಾಗಿ ಕೂಗಾಡಿ ಕಿರ್ಚಾಡಿ ಮಾಡಿದಿದ್ರೆ ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಇನ್ನು ಜನ ಎಲ್ರಿಗೂ ಯಾವ ರೀತಿ ಕಾಣಿಸ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇದು ಪ್ಲಾನ್ ಮಾಡ್ಕೊಂಡು ಇದ್ದಿದ್ದ ಪರ್ಸನ್ ಅಲ್ಲ. ಅಲ್ಲಿ ನಾನು ಇರೋದೇ ಹಾಗೆ, ಹೊರಗಡೆ ಪ್ರಪಂಚದಲ್ಲೂ ನಾನು ಇರೋದೇ ಹಾಗೆ. ಅವಶ್ಯಕತೆ ಬಿದ್ರೆ ಯಾರ ಮೇಲಾದ್ರೂ ನಿಜವಾಗ್ಲೂ ತುಂಬಾ ಕೋಪ ಬಂದ್ರೆ ಮಾತಾಡ್ತೀನಿ, ವಾಯ್ಸ್ ಔಟ್ ಮಾಡ್ತೀನಿ. ಅದು ಬಿಟ್ರೆ ನೀನ್ ಏನೋ ಮಾತಾಡ್ತಿದ್ಯಾ ಅಂದ್ರೆ ಅದನ್ನ ನಾನು ತಲೆ ಕೆಡಿಸ್ಕೊಂಡು ನನ್ನ ಆಟ ಹಾಳು ಮಾಡ್ಕೊಂಡು ನಾನು ಯಾಕಿರ್ಲಿ ಆ ಮನೇಲಿ ಅನ್ನೋ ಕ್ಯಾರೆಕ್ಟರ್ ಇರೋದೆ ನಾನು. ಸೊ ಹಾಗಾಗಿ ನಾನು ಅವಶ್ಯಕತೆ ಇಲ್ದಿರೋ ಕಾರಣಗಳಿಗೆ ನಾನು ಯಾವತ್ತೂ ಕೂಗಾಡ್ಲಿಲ್ಲ ಅಲ್ಲಿ. ವೇದಿಕೆ ಮೇಲೆ ಸುದೀಪ್ ಸರ್ ಒಂದು ಹೇಳ್ತಾರೆ, ಡಿಗ್ನಿಫೈಡ್ ಆಗಿ ಆಟ ಆಡ್ಕೊಂಡು ಬಂದಿರೋದು. ಆ ಒಂದು ಮಾತನ್ನ ತುಂಬಾ ಜನಕ್ಕೆ ಹೇಳಿರೋದಿಲ್ಲ.
ಸೊ ಅವ್ರ ಬಾಯಿಂದ ಆ ರೀತಿಯಾದಂತಹ ಮಾತು ಬರೋದು ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಅಂದ್ರೆ ಗೆದ್ದಷ್ಟೇ ಸಂತೋಷ, ಸೀಸನ್ ನ ಗೆದ್ದಷ್ಟೇ ಸಂತೋಷ. ಯಾಕಂದ್ರೆ ಇಷ್ಟು ಸೀಸನ್ ಗಳಲ್ಲಿ ಯಾರಿಗೂ ಆ ಮಾತು ಅಣ್ಣ ಹೇಳಿರೋದಿಲ್ಲ. ಯಾಕಂದ್ರೆ ತುಂಬಾ ಜನ ವೇದಿಕೆ ಮೇಲೆ ಬಂದಾಗ ಹೇಳಿರ್ತಾರೆ, ನಾನು ಬದಲಾಗಿ ಬೇರೆ ಮನುಷ್ಯನಾಗ ಬಂದಿದ್ದೀನಿ, ಅಥವಾ ನಾನು ಹೆಂಗ್ ಹೋಗಿದ್ನೋ ಅದೇ ವ್ಯಕ್ತಿತ್ವ ಉಳಿಸ್ಕೊಂಡ್ ಬಂದಿನಿ ಅಂತ ಹೇಳಿದ್ರೆ ನಿಮ್ಗೆ ಅದು ಸೂಟ್ ಆಗಲ್ಲ ಅಂತ ಹೇಳಿರೋದಿದೆ. ಬಟ್ ನಾನು ಏನೋ ಕೇಳದೆ ನನಗೆ ಅವ್ರ ಬಾಯಿಂದ ಬಂತಲ್ಲ, ನಿಜವಾಗ್ಲೂ ಮನ್ಸಿಂದ ಬಂದಿದ್ ಮಾತು, ನಾನು ಅಲ್ಲೇ ಗೆದ್ದೆ ಅಂತ ನನ್ಗನ್ನಿಸ್ತು. ಈಗ ಮನೆ ಅಂತಂದ್ರೆ ಅಲ್ಲೊಂದಿಷ್ಟು ಜನ ಇರ್ತಾರೆ, ಅವ್ರ ವ್ಯಕ್ತಿತ್ವನ ಅವರು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ಸಂಭಾವ್ ಯಾವ್ದಾದ್ರು ಒಂದು ಸಿಚುವೇಶನ್ಗೆ, ಇಲ್ಲ ತಾವು ಮನೇಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ಹೋಗಿ ನೋಡ್ತಾ ಹೋದ್ರೆ ನೀವು ಯಾವ ತರ ಇರ್ಬೇಕು ಅದೇ ತರ ಇರೋದು. ನೀವು ಹೇಳ್ದಂಗೆ ಹೊರಗಡೆ ಹೇಗಿದ್ದೀರೋ ಒಳಗಡೆನೂ ಹಾಗೆ ಇರೋದು. ಬಟ್ ಎಲ್ಲೋ ಒಂದ್ ಕಡೆ ಒಳ್ಳೆತನ ಅನ್ನೋದು ತುಂಬಾನೇ ಡ್ರಾಬ್ಯಾಕ್ ಆಗ್ಬಿಡುತ್ತಾ ಅನ್ನುವಂತಹ ಒಂದು ಡೌಟ್ ನನ್ಗೆ. ಗೊತ್ತಿಲ್ಲ ಮೇಡಮ್, ಆ ಮನೆಗೆ ಆಗ್ಬೋದೇನೋ, ತುಂಬಾ ಒಳ್ಳೆತನೂ ಡ್ರಾಬ್ಯಾಕ್ ಆಗ್ಬೋದೇನೋ. ಬಟ್ ನಾನು ತುಂಬಾ ಒಳ್ಳೆಯವನಾಗೂ ಇದ್ದೆ ಅಂತ ಒಪ್ಕೊಳ್ಳಲ್ಲ. ನಾನು ಎಲ್ಲೆಲ್ಲಿ ಆಟ ಆಡ್ಬೇಕು, ಎಲ್ಲೆಲ್ಲಿ ಮಾಡ್ಬೇಕು ಅದನ್ನ ಮಾಡಿದೀನಿ ನಾನು. ಫಾರ್ ಎಕ್ಸಾಂಪಲ್ ನಾಮಿನೇಷನ್ ಅಂತ ಬಂದಾಗ ನಾನು ಒಳ್ಳೆಯವನಾಗಿದ್ರೆ ಯಾರು ನಾಮಿನೇಟ್ ಮಾಡಬಾರ್ದು. ನಾನು ನಾಮಿನೇಷನ್ ಮಾಡೋದೇನಕ್ಕೆ, ಒಬ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತಾನೆ ನಾಮಿನೇಷನ್ ಮಾಡೋದು. ಸೊ ನಾನು ಒಬ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೆಸರು ತಗೋಬೇಕಾದ್ರೆ ನನ್ನ ಯಾವ ಒಳ್ಳೆತನ ಅಲ್ಲಿ ಕಾಣಿಸ್ತು ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಹೌದು, ಕೆಲವೊಂದು ಸಂದರ್ಭಗಳಲ್ಲಿ ನಾನು ತಗೊಂಡಂತ ಸ್ಟ್ಯಾಂಡ್ಗಳು, ಕೆಲವೊಂದು ಸಂದರ್ಭಗಳಲ್ಲಿ ನಾನು ರಿಯಾಕ್ಟ್ ಮಾಡಿದಂತ ವಿಧಾನ, ಅದು ನನ್ನ ವ್ಯಕ್ತಿತ್ವ. ಅದ್ರ ಬಗ್ಗೆ ನಾನು ಒಪ್ಕೋತೀನಿ. ಒಳ್ಳೆತನ ಅಂದ್ರೆ ನಾ ಇನ್ನೊಂದ್ ತರನು ಹೇಳ್ದೆ, ಮನೆಯಲ್ಲಿ ನೀವು ಒಂದು ಸಂಬಂಧನ ಬೆಳೆಸ್ಕೊಂಡಿರ್ತೀರಾ, ನಿಮ್ಮ ಒಳ್ಳೆತನ ಅಲ್ಲಿ ಕಾಣಿಸುತ್ತೆ, ಅದನ್ನ ಯಾರೋ ಇನ್ನೊಬ್ರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಸೊ ಆ ಒಳ್ಳೆತನ ಎಷ್ಟು ಡ್ರಾಬ್ಯಾಕ್ ಆಗುತ್ತೆ ಮನೆಯಲ್ಲಿ ಇರೋರ್ಗೆ ಅಂತ. ಇದಾಗ್ಬೋದು. ಯಾಕಂದ್ರೆ ಸುದೀಪ್ ಸರ್ ತುಂಬಾ ವೀಕೆಂಡ್ಸ್ ಅಲ್ಲಿ ಹೇಳಿದ್ದುಂಟು, ಇಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧಗಳಿಗೆ ವ್ಯಾಲ್ಯೂ ಇರಲ್ಲ, ಪ್ರತಿಯೊಬ್ರು ಇಂಡಿವಿಜುವಲ್ ಆಟ ಆಡ್ಲೇಬೇಕು ಅಂತ ಹೇಳಿದ್ದುಂಟು. ಅದು ಹೌದು, ಕೆಲವೊಬ್ಬರಿಗೆ ಡ್ರಾಬ್ಯಾಕ್ ಆಗಿದೆ. ಯಾರ್ಯಾರು ಡ್ರಾಬ್ಯಾಕ್ ಆಗಿದೆ ಅವ್ರಿಗೆ ಎಲ್ರಿಗೂ ತಿಳಿಸಿ ಹೇಳಿದ್ದಾರೆ. ಇನ್ನೊಂದಷ್ಟು ಜನಕ್ಕೆ ಇನ್ನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ತಿದ್ಕೊಂಡ್ಲಿಲ್ಲ ಅಂದ್ರೆ ಮತ್ತೆ ಹೊರಗೆ ಬರೋ ಸಾಧ್ಯತೆಗಳು ಅವ್ರಿಗೂ ಇದೆ. ಆಗ್ಬೋದು, ಡ್ರಾಬ್ಯಾಕ್ ಆಗ್ಬೋದು. ನೀವು ಮನೆಯಿಂದ ಹೊರಗಡೆ ಬರುವಾಗ ವೇದಿಕೆಯಲ್ಲಿ ನಾನ್ ಎರಡು ತಿಂಗಳ ನಾನು ನೋಟಿಸ್ ಮಾಡಿದ್ದು. ಒಂದು, ನೀವು ಡಿಗ್ನಿಫೈಡ್ ಆಗಿ ಆಡಿದ್ದು, ಅದೊಂದು ನೋಟಿಸ್ ಮಾಡಿದ್ದು. ಇನ್ನೊಂದು, ನಿಮ್ಮಮ್ಮ ಕೇಳಿದ ತಕ್ಷಣ ಪಟ್ ಅಂತ ಆನ್ಸರ್ ಮಾಡಿದ್ದು ನಾನು ನೋಡಲ್ಲ. ಸೊ ಅದ್ ಏನಾಗ್ಬಿಡ್ತು ಅಂದ್ರೆ ಎಲ್ರಿಗೂ ಹಿಂಗೂ ಹೇಳ್ಬೋದಾ, ಹಿಂಗೂ ಇಷ್ಟ ಡೈರೆಕ್ಟ್ ಆಗಿ ಹೇಳ್ಬೋದಾ ಅಂತಂದು. ಈವನ್ ಸುದೀಪ್ ಸರ್ ಕೂಡ ಒಂದು ಶಾಕ್ ಆಗಿದ್ದು ಅಂದ್ರೆ ಹೌದು, ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಹೇಳ್ಬಿಟ್ರಲ್ಲ ಇವರು. ಬಟ್ ಅದು ದಟ್ ಈಸ್ ಓಕೆ ಅಂತ ಕೂಡ ಅವ್ರು ಹೇಳಿರೋದು. ಸೊ ಆ ಒಂದು ನಿಮ್ಮಮ್ಮಂಗ ಆಗಿರುವಂತಹ ಒಂದಿಷ್ಟು ಭಾವನೆಗಳನ್ನ ನೀವು ಯಾವ ತರ ವ್ಯಕ್ತಪಡಿಸ್ತೀರಾ ಅಂತ. ಅಂದ್ರೆ ಅವ್ರಿಗೆ ಅನ್ಸಿದ್ದು ಇಷ್ಟು ಬೇಗ ಬರುವಂತ ಕಂಟೆಸ್ಟೆಂಟ್ ಅಲ್ವಲ್ಲ. ಆಸ್ ಅನ್ ಆಡಿಯನ್, ಅಮ್ಮ ಅನ್ನೋದನ್ನ ಸೈಡಿಗೆ ಇಟ್ರು, ಆಸ್ ಅನ್ ಆಡಿಯನ್ ಅವರು ಎಪಿಸೋಡ್ಗಳನ್ನ ನೋಡ್ತಿದ್ದಾಗ ಅವ್ರಿಗೆ ಅನ್ಸಿದ್ದು ಹೌದು ಇಷ್ಟು ಬೇಗ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ, ಯಾಕೆ ಅಷ್ಟು ಬೇಗ ಬಂದ. ಆಮೇಲೆ ಮಗ ಅನ್ನೋ ವಿಷಯ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಅವ್ರದೇ ಆದಂತ ಒಂದು ಫೀಲಿಂಗ್ಸ್ ಇರುತ್ತೆ, ನೋವಾಗಿರುತ್ತೆ. ಸೊ ಹೇಳಿದೆ, ಸಮಾಧಾನ ಮಾಡಿದ್ದೀನಿ. ಅಂಡ್ ಸುದೀಪ್ ಸರ್ ಆ ಮಾತು ಹೇಳಿದಾಗ ಅವ್ರು ಅಲ್ಲೇ ಅಂದ್ರು, ನೀನ್ ಅಲ್ಲೇ ಗೆದ್ದೆ. ಆಮೇಲೆ ಹೊರಗಡೆ ಇರೋ ರೆಸ್ಪಾನ್ಸ್ ನೋಡು, ಫಸ್ಟ್ ಬಂದು ನೋಡು ಎಷ್ಟು ಚೆನ್ನಾಗ್ ಆಗಿದೆ ಅನ್ನೋದು, ಅಲ್ಲೆಲ್ಲ ನೀನ್ ಗೆದ್ದಿದ್ಯಾ ಅನ್ನೋ ವಿಚಾರವಾಗಿ ಅವ್ರು ಖುಷಿ ಪಟ್ರು. ನಿಮ್ಮ ಜೊತೆಗೆ ನೀವು ಹೋದ್ರಿ, ನೆಕ್ಸ್ಟ್ ಡೇನೆ ಸುರೇಶ್ ಅವ್ರಿಗೂ ಹೋಗ್ಬೇಕಾಗಿ ಬಂತು. ಬಟ್ ಅವ್ರದ್ದು ಏನ್ ಅಪ್ಡೇಟ್ ಅಂತ ಇನ್ನೂ ತನಕ ಏನ್ ಗೊತ್ತಾ? ನೀವು ಏನಾದ್ರು ಟ್ರೈ ಮಾಡಿದ್ರ? ಏನಾದ್ರು ನಾನು ತುಂಬಾ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ತುಂಬಾ ಸೀರಿಯಸ್ ಆಗಿ ಏನಾದ್ರು ಆಗಿದೆ ಅಂತ ಅನ್ಸುತ್ತೆ. ನನ್ ಯಾರ್ದು ಕಾಲ್ಸ್ ಪಿಕ್ ಮಾಡ್ತಿಲ್ಲ ಅವರು. ಸೊ ನಾನು ಮೆಸೇಜ್ ಹಾಕಿ ಬಿಟ್ಟಿದ್ದೀನಿ, ನೋಡೋಣ ರೆಸ್ಪಾಂಡ್ ಮಾಡಿದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇಂಥ ವಿಷಯದಲ್ಲಿ ಏನ್ ಮಾಡ್ಬೇಕಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಕ್ ನ್ಯೂಸ್ ಗಳು ಬರುತ್ತೆ. ಸೊ ಇವಾಗ ಒಂದ್ ಕಂಟೆಸ್ಟೆಂಟ್ ಹೋಗಿದ್ದಾರೆ ಒಳಗಡೆ ಅಂದ ತಕ್ಷಣ ಅಲ್ಲಿಯ ಕಂಟೆಸ್ಟೆಂಟ್ ಬಗ್ಗೆ ಆಗಿರ್ಬೋದು, ಅವರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಈ ತರ ಫೇಕ್ ನ್ಯೂಸ್ಗಳು ಅವ್ರ ಮೇಲೆ ಎಷ್ಟು ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು ಅಂತ. ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಟ್ಬಿಡಿದ್ರೆ ಚೆನ್ನಾಗಿರೋದು. ಬಟ್ ಅವ್ರು ಯಾವ ಸಿಚುಯೇಷನ್ ಇರ್ತಾರೆ ಅಂತಾನು ಹೇಳಕ್ ಆಗಲ್ಲ ಅಲ್ವಾ. ಏನಾದ್ರು ತುಂಬಾ ಸೀರಿಯಸ್ ಆಗಿದ್ರೆ, ಅಥವಾ ಹ್ಯಾಂಡಲ್ ಮಾಡಕ್ ಆಗದಿರುವಂತ ಸಿಚುಯೇಷನ್ಸ್ ಆಗಿದ್ರೆ, ಅಥವಾ ಅಲ್ಲಿ ಅವರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ರೆ, ಸೊ ಅದಕ್ಕೋಸ್ಕರ ಲೇಟರ್ ಬಂದ್ ಕ್ಲಾರಿಟಿ ಕೊಡ್ಬೋದೇನೋ, ಕಾಯ್ಬೇಕು ಅಷ್ಟೇ. ಇದೆಲ್ಲದರ ಮಧ್ಯೆ ಐಶ್ವರ್ಯ ನಾವು ನೋಡ್ತಾರೆ, ನೀವು ಮನೆಯಿಂದ ಹೊರಗಡೆ ಬಂದ್ಮೇಲೆ ತುಂಬಾನೇ ಅವರು ಅಗ್ರೆಸಿವ್ ಆಗಿದ್ರು. ಆಮೇಲೆ ಆ ಒಂದು ದುಃಖ, ಒಂದು ಕೋಪ ಎಲ್ಲವನ್ನೂ ಕೂಡ ಅವ್ರು ತೀರ್ಸ್ಕೊಂಡ್ರು. ಮನೆಯಿಂದ ಒಂದ್ ಒಳ್ಳೆತನ ಇಟ್ಕೊಂಡು ಹೊರಗಡೆ ಹೋದ್ರು ಅಂತ ನಿಮ್ ಬಗ್ಗೆ, ಶಿಶಿರ್ ಬಗ್ಗೆ ಕೂಡ ಅವ್ರು ಹೇಳಿದ್ರು. ಸೊ ನಿಮ್ಮ ಅವರ ಬಾಂಡಿಂಗ್ ಯಾವ ತರ ಇತ್ತು? ಬಟ್ ಹೊರಗಡೆ ಬೇರೆ ತರ ಮಾತಾಡ್ತಾ ಇದ್ರು, ಇವ್ರಿಬ್ರು ಕಪಲ್ ಆಗಿರ್ಬೋದು, ಇವ್ರಿಬ್ರು ಮಧ್ಯೆ ಫೀಲಿಂಗ್ಸ್ ಇರ್ಬೋದು ಅಂತಂದು. ಒಳಗಡೆ ನೀವಿಬ್ರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಕೇಳ್ತಾ ಇದೀನಿ. ಸೊ ನಿಮ್ಮ ಬಾಂಡಿಂಗ್ ಯಾವ ತರ ಇತ್ತಲ್ಲಿ ಅಂತ? ಅದು ದಟ್ ಇಸ್ ಅ ವೆರಿ ಪ್ಯೂರ್ ಅಂಡ್ ಜೆನ್ಯೂನ್ ಫ್ರೆಂಡ್ಶಿಪ್ ನಮ್ಮಿಬ್ರ ಮಧ್ಯೆ ಆದಿದ್ದು. ಬೇರೆ ಯಾವ್ದು ಇರಲಿಲ್ಲ. ಯಾಕಂದ್ರೆ ನಾವು ಮಾತಾಡ್ಕೊಂಡಾಗ್ಲೇ ಅವಳನ್ನೇ ನೀನು ಹುಡುಗಿ ಅಂತ ನೋಡೋದು, ಹುಡುಗನ್ ತರನೇ ನೋಡೋದು. ನಾನು ನಮ್ಮ ಬಾಯ್ಸ್ ಗ್ಯಾಂಗ್ ನೀನು ಒಬ್ಳು ಇನ್ಮೇಲಿಂದ ಅಂತಾನೆ ಹೇಳಿದ್ದು. ಸೊ ಏನಕ್ಕೆ ಆ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ ಅಂದ್ರೆ, ಎಷ್ಟೋ ಸತಿ ನಾನ್ ಡಿಮೋಟಿವೇಟ್ ಆದಾಗ ಮೋಟಿವೇಟ್ ಮಾಡಿದಂಥ ವ್ಯಕ್ತಿ. ಫಾರ್ ಎಕ್ಸಾಂಪಲ್ ಜೋಡಿ ಟಾಸ್ಕ್ ಅಲ್ಲಿ ನಾನು ಬೆಲ್ಟ್ ಕಿತ್ತು ಚೈತ್ರನ್ ಮೇಲೆ ಕೋಪ ಮಾಡ್ಕೊಂಡು ಹೋದಾಗ ನಾನು ಮೋಟಿವೇಟ್ ಮಾಡಿದಂತ ವ್ಯಕ್ತಿನೇ ಅವರು. ಯಾರಿಗೋಸ್ಕರ ಬಂದಿದ್ಯಾ, ಏನಕ್ಕೆ ನೀನ್ ಆಡ್ತಿರೋ ಉದ್ದೇಶ ಏನು, ಅದನ್ನ ತಲೆಯಲ್ಲಿ ಇಟ್ಕೊಂಡು ಆಡು. ಸೊ ಈ ತರ ಎಲ್ಲ ಆದಾಗ ಫ್ರೆಂಡ್ಶಿಪ್ ಚೆನ್ನಾಗಿ ಆಗ್ತಾ ಹೋಯ್ತು. ಅಂಡ್ ಅವರು ತುಂಬಾ ವಿಷಯಗಳಲ್ಲಿ ಡಿಮೋಟಿವೇಟ್ ಆಗಿದ್ರು, ಆ ವಿಚಾರದಲ್ಲಿ ನಾನು ಮೋಟಿವೇಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಇದ್ದಿದ್ದು ಅದೊಂದೇ ಒಂದು ಪ್ಯೂರ್ ಬಾಂಡ್ ಫ್ರೆಂಡ್ಶಿಪ್
ಬಾಂಡ್ ಇತ್ತು. ಸೊ ಅದಷ್ಟು ಮಾತ್ರ ಇತ್ತು. ಮನೇಲಿರೋರು ಹೇಳ್ತಾರೆ, ನೀವು ಕೂಡ ಹೇಳಿದ್ರಿ, ಮತ್ತೆ ಧರ್ಮನ್ ಕೇಳಿದ್ವಿ, ಧರ್ಮನೂ ಹಾಗೆ ಅಂದ್ರು ಅನುಷಾನ್ ಬಗ್ಗೆ. ಬಟ್ ನೀವು ಮನೇಲಿ ಈ ರೀತಿಯಾದಂತಹ ಫ್ರೆಂಡ್ಶಿಪ್ ನ ಇಟ್ಕೊಂಡು ಅದು ಹೊರಗಡೆ ಏನಕ್ಕೆ ಆ ತರ ಪೋಟ್ರೆ ಆಗುತ್ತೆ ಅಂತ ನನಗೆ ಅದೊಂದು ಬೇಕಾಗಿರೋದು. ಗೊತ್ತಿಲ್ಲ ಮೇಡಮ್, ಯಾಕಂದ್ರೆ ಇವಾಗ ನಾವು ಅಲ್ಲಿ 24 ಗಂಟೆ ಜೀವಿಸ್ತೀವಿ. ನೀವು ನೋಡೋದು ಬರೀ 65 ನಿಮಿಷಗಳ ಫುಟೇಜ್ ಮಾತ್ರ. ಸೊ ಅಲ್ಲಿ ಯಾವ ತರ ಕಾಣಿಸುತ್ತೋ ಹಾಗೆ ಹೊರಗಡೆ ಇರೋರು ಜಡ್ಜ್ ಮಾಡ್ತಾ ಹೋಗ್ತಾರೆ. ಅದನ್ನ ತಪ್ಪು ಅಂತ ಹೇಳಲ್ಲ. ಅಲ್ಲಿ ನಮ್ಗೆ 24 ಗಂಟೆ ಒಟ್ಟಿಗೆ ಕಳೆದಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿ ಏನ್ ನಡೀತಾ ಇರುತ್ತೆ, ನಾವಿಬ್ರು ಹೇಗಿರ್ತೀವಿ ಅಂಡ್ ಅಲ್ಲಿರುವಂತ ವ್ಯಕ್ತಿಗಳು ಯಾವ ತರ ಇರ್ತಾರೆ ಅಂತ. ಇಲ್ಲಿ ಹೊರಗಡೆ ಒಂದಷ್ಟು ಟಿವಿಯಲ್ಲೇ ನೋಡಿದಾಗ ಒಂಥರ ನಮ್ಗೆ ಸಿನಿಮ್ಯಾಟಿಕ್ ಆಗಿ ಕಾಣಿಸಿರುತ್ತೆ. ಸೊ ಹಾಗಾಗಿ ನಂಗೆ ಅನ್ಸಿರ್ಬೋದು ಅಷ್ಟೇ. ಸೊ ಅದ್ರದ್ದು ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಆ ಥರದ್ದೇನು ಪೋಟ್ರೆ ಆದ್ರೂ ಕೂಡ. ಓಕೆ ಫೈನ್. ಚೈತ್ರನ್ ಬಗ್ಗೆ ನೀವು ಅವಾಗ ಮಾತಾಡ್ತಾ ಇದ್ರಿ. ಚೈತ್ರನ್ ಬಗ್ಗೆ ನಾನು ನೋಡ್ತಾ ಇದ್ದೆ, ನೀವು ಎಷ್ಟು ಸಲನ ಚೈತ್ರನ್ ನಂಬಿದ್ರು ಅಷ್ಟು ಸಲ ನಿಮಗೆ ಅವರಿಂದ ಒಂದು ಏನು ಬೆನ್ನಿಗೆ ಚೂರಿ ಚುಚ್ಚುವಂತದ್ದು ಆಗಿರೋದು. ಇಷ್ಟೆಲ್ಲ ಆದ್ರೂ ಕೂಡ ಚೈತ್ರನ್ ನೀವು ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಬೈತೀರಾ ಹೊರತು ಅದಾದ್ಮೇಲೆ ನೀವು ಮರ್ತ್ಬಿಟ್ಟು ಮತ್ತೆ ಆಸ್ ಹೇಗಿರ್ತೀರಲ್ಲ ಹಾಗೆ ಇರ್ತಾ ಇದ್ರು. ಸೊ ಇಷ್ಟೊಂದು ಒಳ್ಳೆತನ ತೋರಿಸ್ಬೇಕಾ ಆ ಒಂದು ಟೈಮಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದ ಆದ್ರೂ ಕೂಡ ಅದಕ್ಕೆ ನಾವು ಸ್ಟಿಕ್ ಆನ್ ಆಗ್ಬೋದಿತ್ತಾ, ಅದನ್ನೇನೇ ಯೋಚನೆ ಮಾಡ್ಲಿಲ್ವಾ ನೀವು ಅಂತ? ಈಗ ಫಾರ್ ಎಕ್ಸಾಂಪಲ್ ನಾನು 30ನೇ ದಿನಕ್ಕೆ ಆತರ ಬೈದೆ ಅನ್ಕೊಳ್ಳಿ, ನಾನು ಬಂದಿರೋದು 80ನೇ ದಿನ. 50 ದಿನಾನು ಆ ಒಂದು ಗ್ರಜ್ ಇಟ್ಕೊಂಡು ಹೇಗಿರ್ಲಿ ಆ ಮನೇಲಿ ನಾನು. ನನಗೆ ಅದಕ್ಕೆ ಆದಂತ ವೇದಿಕೆ ಇತ್ತು ನನ್ನ ಸಿಟ್ಟಿನ ತೀರಿಸ್ಕೊಳ್ಳೋದಕ್ಕೆ, ನಾಮಿನೇಷನ್ಸ್. ಅದಕ್ಕೆ ಆದಂತ ವೇದಿಕೆ ಇತ್ತು ಸಿಟ್ಟಿನ ತೀರಿಸ್ಕೊಳ್ಳೋಕೆ ಕಳಪೆ. ಈ ಎರಡೂ ವೇದಿಕೆಗಳಲ್ಲಿ ನನ್ನ ಸಿಟ್ಟನ್ನ ನಾನು ತೀರಿಸ್ಕೊಂಡೆ. ಅಲ್ಲೇ ಮುಗೀತದು, ಮುಗೀತು. ಇವಾಗ ನೀನ್ ಆಟದಲ್ಲಿ ತಾನೇ ನನ್ನನ್ನು ಹೊರಗಡೆ ಇಟ್ಟಿರೋದು, ಆಟದಲ್ಲಿ ತಾನೇ ನನಗೆ ನೀನು ಈ ತರ ಎಲ್ಲ ಮಾಡಿರೋದು. ನಾನು ನಿನಗೆ ಆಟದಲ್ಲೇ ವಾಪಸ್ ಕೊಡ್ತೀನಿ, ಪರ್ಸನಲ್ ಆಗಿ ಏನಕ್ಕೆ ಹೋಗ್ಲಿ ನಾನು. ಆಟದಲ್ಲಿ ವಾಪಸ್ ಕೊಟ್ಮೇಲೆ ಆ ಮುನ್ಸು ಸ್ವಲ್ಪ ಕರಗೋವರೆಗೂ ನಾನು ಡಿಟಾಚ್ಡ್ ಆಗೇ ಇರ್ತೀನಿ, ದೂರನೇ ಇರ್ತೀನಿ. ಅದಾದ್ಮೇಲೆ ಮತ್ತೇನಕ್ಕೆ ದಿನ ಬೆಳಗ್ಗೆ ಅವ್ರ ಮುಖ ನೋಡ್ಲೇಬೇಕು. ಇಟ್ಸ್ ಅ ನ್ಯೂ ಡೇ, ಮತ್ತೆ ಹೊಸ ಆಟ, ಮತ್ತೆ ಹೊಸ ವಾರ, ಮತ್ತೆ ಹೊಸ ದಿನ. ಇಟ್ಸ್ ಓಕೆ. ಸಮಸ್ಯೆ ಹೊರಗಡೆನೂ ಇದೇ ತರನೇ ಹೌದಾ? ಖಂಡಿತ ಹಿಂಗೆ ಇರೋದು. ಹೇಗೆ ಚೈತ್ರ ಹೇಗೆ ಆಸ್ ಎ ಹ್ಯೂಮನ್ ನಿಮ್ ಜೊತೆ ಜಗಳ ಆಡೋದು, ನಿಮ್ ಜೊತೆ ಏನೇ ಪ್ಲಾನ್ಸ್ ಎಲ್ಲ ಮಾಡೋದು, ನಿಮ್ಮನ್ನ ಹಿಂದಿಡೋದು, ನೀವು ಎಷ್ಟು ನಂಬ್ತಿರೋ ಅಷ್ಟು ದ್ರೋಹ ಮಾಡೋದು, ಅವೆಲ್ಲವನ್ನು ಬಿಟ್ಟು ಚೈತ್ರ ಹೇಗೆ ನಿಮ್ ಜೊತೆ ಅವ್ರು ಯಾವ ತರ ಇರ್ತಾ ಇದ್ರು? ಚೈತ್ರ ನನ್ನ ಹತ್ರ ತುಂಬಾ ಜೆನ್ಯೂನ್ ಆಗಿದ್ಲು ಇವೆಲ್ಲ ಆದ್ಮೇಲಿಂದ. ಅದಕ್ ಮುಂಚೆ ಹೌದು ಅವಳು ಆಟ ಆಡ್ಬೇಕಾಗಿತ್ತು, ಆಟ ಆಡಿದ್ಲು. ಅದಾದ್ಮೇಲಿಂದ ತುಂಬಾ ಅವಳಿಗೂ ರಿಯಲೈಸ್ ಆಗಿ ಇಲ್ಲ ಈ ವ್ಯಕ್ತಿನ ಎಷ್ಟೇ ನಾವು ಬೆನ್ನಿಗೆ ಚೂರಿ ಹಾಕಿದ್ರು ಆ ವ್ಯಕ್ತಿ ಜಗ್ಗವನಲ್ಲ ಅಂತ ಗೊತ್ತಾಯ್ತು. ಅವನ ಕಡೆಯಿಂದ ಬರೀ ಸಿಕ್ತಿದ್ದ ಪ್ರೀತಿ ಅಂತಾನೆ ಗೊತ್ತಾಯ್ತು. ಸೊ ಅವಾಗ ಅವಳ ಜೆನ್ಯೂನಿಟಿ ಹೊರಗಡೆ ಬರಕ್ ಶುರುವಾಯ್ತು. ಸೊ ಅದಕ್ಕೆ ಅವಳು ಹೋಗ್ಬೇಕಾದ್ರೆ ಕಾಲಕ್ಕೆ ಬಿದ್ದು ಕೂಡ ಹೋಗಿದ್ದು ಒಂದ್ ಟೈಮಲ್ಲಿ. ಸೊ ಚೈತ್ರ ಅವಳಲ್ಲಿ ಒಂದು ಮಗುನು ಇದೆ, ಅದೇ ಮಗು ಜೊತೆ ಒಂದು ಕೋಪ ಇರೋ ಕಾಳಿ ಕೂಡ ಇದ್ದಾಳೆ ಅವಳ ಒಳಗಡೆ. ಅಂಡ್ ತನಗೋಸ್ಕರ ಏನಾದ್ರು ಆದಾಗ ಸ್ಟ್ಯಾಂಡ್ ತಗೊಳ್ಳೋ ಅಂತ ಒಂದು ವ್ಯಕ್ತಿತ್ವ ಕೂಡ ಅವಳಲ್ಲಿದೆ. ಸೊ ಶೀಸ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ಸುತ್ತೆ ಚೈತ್ರ ನೋಡಿದ್ರೆ. ಬಟ್ ಸ್ವಲ್ಪ ಅನವಶ್ಯಕ ಮಾತುಗಳು ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ. ನಾನ್ ನಿಜ ಹೇಳ್ಬೇಕು ಅಂದ್ರೆ ನಾವು ಕೇಳಿಸ್ಕೊಳ್ತಾ ಇದ್ರೆ ನನಗೆ ಆ ಚೈತ್ರ ಒದ್ರಾಡೋದ್ ಕೇಳಿಸ್ಕೊಳ್ತಾ ಇದ್ರೆ ನನ್ಗೆ ಲಿಟ್ರಲಿ ನಾನೇ ಟಿವಿ ಮುಂದ್ ಕುತ್ಕೊಂಡು ಕಿವಿ ಮುಚ್ಕೊಂಡು, ಇಲ್ಲ ಟಿವಿ ವಾಲ್ಯೂಮ್ ನ ಡೌನ್ ಮಾಡಿದೀನಿ. ಅಲ್ಲಿ ಇದ್ಕೊಂಡು ಅಷ್ಟು ಹೆವಿ ವಾಯ್ಸ್ ಅನ್ನ, ಅಷ್ಟು ಕಿರ್ಚದ ಧ್ವನಿನ ನೀವು ಹೆಂಗೆ ಸಹಿಸ್ಕೊಂಡಿದ್ರಿ ಅಂತ. ಒಂದು ನಮ್ಗೆ ಅಭ್ಯಾಸ ಆಗಿತ್ತು, ಮತ್ತೊಂದು ಅವಳೇನಾದ್ರೂ ಕಿರ್ಚಿದಾಗ ನಾನೇ ಒಂದ್ಸತಿ ಕಿರ್ಚ್ಬಿಡ್ತಾ ಇದ್ದೆ. ನಿಮ್ಗೆ ಅದು ಹೊರಗಡೆ ಟೆಲಿಕಾಸ್ಟ್ ಆಗಿದ್ವಿ ಇಲ್ವೋ ಗೊತ್ತಿಲ್ಲ. ಅವಳು ಯಾವಾಗ ತುಂಬಾ ಜೋರ ಕಿರ್ಚೋಳು, ನಾನು ಕಿರ್ಚ್ಬಿಟ್ಟು ಚೈತ್ರ ಬೇಡ ಸುಮ್ನಿರು ಅಂತ ಹೇಳಿದ್ರೆ ಅವಾಗ ಸುಮ್ನಾಗೋಳು. ಸೊ ನಮ್ಗೆ ಅಭ್ಯಾಸ ಆಗೋಗಿತ್ತು ಮೇಡಮ್. 24 hours ಕಿರ್ಚ್ತಾ ಇದ್ರೆ ಯಾರಿಗ ಅಭ್ಯಾಸ ಆಗಲ್ಲ. ಅಭ್ಯಾಸ ಆಗಿತ್ತು. ತ್ರಿವಿಕ್ರಮ್ ಬಗ್ಗೆ ಮನೆಯವ್ರ ಹತ್ರ ಇರೋದೆಲ್ಲ ಒಂದು ಒಪಿನಿಯನ್ ಆದ್ರೆ, ಮೋಕ್ಷಿತ ಯಾವಾಗಿಂದ ಏನು ಒಪಿನಿಯನ್ ಇಟ್ಕೊಂಡಿದ್ರೋ ಅದು ಇನ್ನೂ ತನಕ ಕೂಡ ಕ್ಯಾರಿ ಮಾಡ್ಕೊಂಡಿರೋದು. ಒಂದು ವೀಕ್ ಅವ್ರ ಜೊತೆ ಆಟ ಆಡಿದಾಗ ಅದೇನೋ ಒಂದ್ ಸ್ವಲ್ಪ ಡೈಲ್ಯೂಟ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಬಟ್ ನೆಕ್ಸ್ಟ್ ವೀಕ್ ಅಲ್ಲದೆ ಮಸ್ತ್ ಅದೇ ಸ್ಟಾರ್ಟ್ ಆಯ್ತು. ಸೊ ಈಗ ಮನೆಯವರೇ ತಪ್ಪು ತಿಳ್ಕೊಂಡಿರೋದಾ ತ್ರಿವಿಕ್ರಮ್ ಬಗ್ಗೆ, ಅಥವಾ ಮೋಕ್ಷಿತ ಸರಿ ತಿಳ್ಕೊಂಡಿರೋದಾ ಅಂತ? ಆಕ್ಚುಲಿ ಕಲೆಕ್ಟಿವ್ ಒಪಿನಿಯನ್ ಅನ್ನೋದಕ್ಕಿಂತ ಒಬ್ಬೊಬ್ಬ ವ್ಯಕ್ತಿಗೆ ತ್ರಿವಿಕ್ರಮ್ ಮೇಲೆ ಒಂದೊಂದ್ ತರ ಒಪಿನಿಯನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಒಂದಷ್ಟು ವಾರಗಳಲ್ಲಿ ಮಂಜಣ್ಣಗೆ ಗೌತಮಿಗೆ ಅವ್ನ್ ಕಂಡ್ರೆ ಆಗ್ತಿರ್ಲಿಲ್ಲ. ಈಗ ತ್ರಿವಿಕ್ರಮ್ ನಿಜವಾಗ್ಲೂ ಏನು ಅಂತ ಗೊತ್ತಾಗಿ ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರುವಂತ ತ್ರಿವಿಕ್ರಮ್ ನನಗೆ ಅವನ ಕಡೆಯಿಂದ ಯಾವುದೇ ಹಾರ್ಮ್ ಆಗಿಲ್ಲ. ಅವ್ರು ಚೈತ್ರ ಮತ್ತೆ ಅವ್ರ ನಾಮಿನೇಷನ್ ಅಲ್ಲಿ ಒಂದೇನೋ ಆಗಿದ್ ಬಿಟ್ರೆ ನನ್ನ ಕಡೆಯಿಂದ ಇವತ್ತಿನವರೆಗೂ ಅವನ ಕಡೆಯಿಂದ ಏನು ಹಾರ್ಮ್ ಆಗಿಲ್ಲ. ನಾವು ಟಾಸ್ಕ್ಸ್ ಆಡ್ಬೇಕಾದ್ರೂ ಅವ್ನು ತುಂಬಾ ಕೇರ್ ತಗೊಂಡೆ ಟಾಸ್ಕ್ಸ್ ಆಡ್ತಿದ್ದ ನನ್ನ ಜೊತೆ, ಸ್ಪೆಷಲಿ ನನ್ನ ಜೊತೆ. ಆಸ್ ಅ ಇಂಡಿವಿಜುವಲ್ ನನಗೆ ತ್ರಿವಿಕ್ರಮ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾನೆ ಮನೆ ಒಳಗೆ. ಬಟ್ ಹಿ ಈಸ್ ಅ ವೆರಿ ಗುಡ್ ಪ್ಲೇಯರ್. ಬಿಗ್ ಬಾಸ್ ಆಟನ ತುಂಬಾ ಚೆನ್ನಾಗಿ ಆಡ್ತಿರೋ ಆಟಗಾರ ಅವನು. ನಾಟ್ ಓನ್ಲಿ ಟಾಸ್ಕ್ಸ್, ಬೇರೆ ಎಲ್ಲವನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಆಟಗಾರ. ಅಂದ್ರೆ ಟಾಸ್ಕ್ ಅಂದ್ರೆ ಇದೊಂಥರ ಏನಾಯ್ತು, ಬೇರೆ ತರ ಆಗ್ಬಿಡ್ತು.
ಟಾಸ್ಕ್ ಅಲ್ಲಿ ಬಿಟ್ಟು ಬೇರೆ ತರ ಆಟಗಾರ ಅಂತಂದ್ರೆ ಯಾವ ಅಂದ್ರೆ ತರ? ಬಿಗ್ ಬಾಸ್ಗೆ ಎಲ್ಲವೂ ಬೇಕು, ಸ್ಟ್ರಾಟಜಿ ಮಾಡ್ಬೇಕು, ಪ್ಲಾನಿಂಗ್ ಮಾಡ್ಬೇಕು, ಅದ್ರ ಜೊತೆ ಆಟ ಆಡಿ ಆ ಸ್ಟ್ರಾಟಜಿ ಪ್ಲಾನಿಂಗ್ ಮಾಡೋದಕ್ಕೆ ಅಧಿಕಾರ ಪಡ್ಕೋಬೇಕು. ಸೊ ಈ ಎಲ್ಲಾ ಆಟವನ್ನು ತುಂಬಾ ಚೆನ್ನಾಗಿ ಆಡ್ತಿರುವಂತ ವ್ಯಕ್ತಿ ತ್ರಿವಿಕ್ರಮ್ ಅಂತ ಅನ್ಸುತ್ತೆ. ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಂದ್ ಹೇಳ್ತಾರೆ, ಆ ಥರದ್ದು ಏನಾದ್ರು? ನನಗೆ ಗೊತ್ತಿಲ್ಲ, ನನ್ನನ್ನು ಯಾವತ್ತೂ ಮಾಡಿಲ್ಲ ಅವನು, ಮಾಡಿಲ್ಲ. ನನ್ನನ್ನು ಯಾವತ್ತೂ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಕೂಡ ಮಾಡಿಲ್ಲ ಅವನು. ನನ್ನ ಹತ್ರ ತುಂಬಾ ಜೆನ್ಯೂನ್ ಆಗೇ ಇದ್ದ. ಎಂಟ್ರಿ ಸ್ಟೇಜ್ ಮೇಲೆ ಹೆಂಗಿದ್ನೋ ಕೊನೆವರೆಗೂ ನನ್ನ ಜೊತೆ ಹಾಗೆ ಇದ್ದ. ನನಗ್ ಬಂದು ಯಾರ್ದಾದ್ರು ಒಪಿನಿಯನ್ ತುಂಬಿಸೋದು ಅಥವಾ ಯಾರ ಬಗ್ಗೆ ಏನಾದ್ರು ಮಾತಾಡೋದು ಇವತ್ತರೆಗೂ ನೋಡಿ ಸಿಂಗಲ್ ಡೇ ಆತರ ಆಗಿಲ್ಲ. ಸೊ ನನಗೆ ಪರ್ಸನಲ್ ಆಗಿ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾಮಿನೇಷನ್ ಟೈಮಲ್ಲಿ ಒಂದು ಚೈತ್ರಂದು ಮತ್ತೆ ಅವರ ಒಂದು ನಡುವಿನ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅವ್ರು ಏನಂದ್ರು ಅಂತ ಇವ್ರು ಹೇಳ್ತಾರೆ, ಚೈತ್ರ ಏನಂದ್ರು ಅಂತ ಅವ್ರು ಹೇಳ್ತಾರೆ. ಸೊ ಆ ಒಂದು ಕಾನ್ವರ್ಸೇಷನ್ ಅಲ್ಲಿ ನೀವು ಬರ್ತೀರಾ, ನೀವು ಕೇಳ್ತೀರಾ ಏನಾಯ್ತು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತ. ಬಟ್ ಅದೇ ಎಲ್ಲೋ ಒಂದ್ ಕಡೆ ಅಲ್ಲೇ ಕಟ್ ಆಗ್ಬಿಡ್ತಲ್ಲ ಅಂತ, ಮುಂದುವರಿಲಿಲ್ವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ನಿಮ್ ಕಡೆಯಿಂದ ತುಂಬಾ ಆಗ್ಲಿಲ್ವಲ್ಲ ಅಂತ ನಮ್ಮ ಅನಿಸಿಕೆ. ಆಕ್ಚುಲಿ ಅಲ್ಲಿ ಏನಾಯ್ತು ಅಂದ್ರೆ ಅವತ್ತು ನಾನು ಹೌದು ಕ್ಲಾರಿಟಿ ಬೇಕು ಅಂತ ಕೂಗಾಡಿದ್ ನಿಜ, ಕಿರ್ಚಾಡಿದ್ ನಿಜ. ಬಟ್ ಬಿಗ್ ಬಾಸ್ ಮನೆ ಒಳಗಿನ ಪ್ರಾಕ್ಟಿಕಾಲಿಟಿ ನನಗೆ ಗೊತ್ತಿತ್ತು. ಯಾರೇ ಏನೇ ಕ್ಲಾರಿಟಿ ಕೇಳಿದ್ರು ಅದನ್ನು ಕೊಡೋ ಅವಶ್ಯಕತೆ ಬಿಗ್ ಬಾಸ್ಗೆ ಇರಲ್ಲ. ನೀವೇ ಕುತ್ಕೊಂಡು ಕ್ಲಾರಿಟಿ ತಗೊಳ್ಳಿ ಅನ್ನೋ ವಿಚಾರವಾಗಿ ಅವ್ರು ಹೇಳ್ತಾರೆ. ಇಲ್ಲಿ ಬಂದ್ರೆ ಹೌದು ಭಯ್ಯ ಅವ್ರು ಹೇಳಿದಾರೆ ಅಂತ, ಅಣ್ಣ ನಾನ್ ಹೇಳಿಲ್ಲ ಅಂತ ಇವಳು. ಇಲ್ಲಿ ನಾನು ಯಾರ ಹತ್ರ ಸಪರೇಟ್ ಆಗೋ ಕ್ಲಾರಿಟಿ ತಗೊಳ್ಳಿ, ನನ್ನ ಮನಸ್ಥಿತಿ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ. ಹೌದು ಅವತ್ ರಾತ್ರಿ ತ್ರಿವಿಕ್ರಮ್ ಹತ್ರ ಕುತ್ಕೊಂಡು ನಾನು ಮಾತಾಡಿದ್ ನಿಜ. ನೀವಿಬ್ಬರು ಆಡ್ತಿದ್ದ ಜಗಳದಲ್ಲಿ ನನ್ನನ್ನು ಯಾಕ್ರಪ್ಪ ಹೇಳ್ಕೊಂಬಂದ್ರಿ, ನನ್ನ ಅವಶ್ಯಕತೆ ಏನಿತ್ತು, ನೀವೇನೋ ಕಿತ್ತಾಡ್ಕೊತಾ ಇದ್ರಿ, ಇಲ್ಲಿ ಬಂದು ನನ್ನ ಹೆಸರು ಹಾಳು ಮಾಡ್ತಿದ್ರಲ್ಲ, ಏನಿವಲ್ಲ. ಇಲ್ಲ ಭಯ ಹಂಗೆಲ್ಲ ಆಗಿರ್ಲಿಲ್ಲ, ನಿಜವಾಗ್ಲೂ ಅದಾಗಿತ್ತು, ಐಮ್ ರಿಯಲಿ ಸಾರಿ, ಫಸ್ಟ್ ಟೈಮ್ ನನಗೆ ನಿನ್ ಮುಂದೆ ತಲೆ ತಗ್ಸ್ಬೇಕು ಅಂತ ಅನಿಸ್ತಾ ಇದೆ, ಐಮ್ ರಿಯಲಿ ಸಾರಿ ಅಂತ ಅವನು ಅವತ್ತು ಹೇಳ್ದ. ಅಂಡ್ ನನಗೆ ಎಲ್ಲೋ ಒಳಗಡೆ ಮನಸ್ಸಲ್ಲಿ ನನಗೆ ಚೈತ್ರ ಆ ಥರ ಪದಗಳನ್ನೆಲ್ಲ ಬಳಸುವಂತ ಬ್ಯಾಕ್ ಗ್ರೌಂಡ್ ಅವಳದಿಲ್ಲ. ಯಾಕಂದ್ರೆ ಅವಳ ಭಾಷೆ ಬೇರೆ, ಕುಂದಾಪುರದ ಭಾಷೆ. ಈ ತರ ಪದಗಳು ಅವಳು ಬಳಸಿರಕ್ ಸಾಧ್ಯ ಇಲ್ಲ ಅಂತಾನೂ ಎಲ್ಲೋ ಒಳಗಡೆ. ಇದು ಯಾರು ಬಳಸಿದ್ರೆ ಅಂತ ನಾನು ಅದನ್ನ ಕೆದಕ್ತಾ ಹೋದ್ರೆ ನನ್ನ ಆಟ ಹಾಳಾಗೋಗುತ್ತೆ. ನಾನ್ ನಾಳೆ ಮತ್ತೆ ನನ್ನ ದಿನ ನಾನು ಶುರು ಮಾಡ್ಲೇಬೇಕು. ಎಷ್ಟು ಅಂತ ಇಟ್ಕೊಂಡ್ಲಿ ನಾನು ಅದನ್ನ. ಗುರು ನೀನ್ ಹೇಳ್ದ, ಅವಳು ಹೇಳದ್ಲು ಅಂತ, ಅವಳು ಹೇಳಿಲ್ಲ ಅಂತ ನೀನ್ ಹೇಳ್ದ, ಬಿಡಕ್ರಿ, ನನಗೆ ಅವಶ್ಯಕತೆ ಇಲ್ಲ. ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ನಾನ್ ಕೂಗ್ತೀನಿ ಹೊರತು ಆಟ ಮುಂದಕ್ಕೆ ಹೋಗಲ್ಲ. ಸೊ ನನಗೇನು ಆಗೇ ಇಲ್ಲ ಅನ್ನೋ ರೀತಿ ನಿಮ್ಮಿಬ್ರು ಮುಂದೆ ಓಡಾಡಿದ್ರೆ ಆಕ್ಚುಲಿ ನೀವಿಬ್ರು ಸೈಲೆಂಟ್ ಆಗ್ತೀರಾ. ಏನು ಆಗಿಲ್ಲ ಅಂತ ನಾನು ನಗ್ನಾಗ್ತಾ ಓಡಾಡ್ಕೊಂಡಿದ್ರೆ ನಾಳೆ ಅಂತ ನೀವಿಬ್ರು ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತೀರಾ, ನೀವಿಬ್ರೇ ಸೈಲೆಂಟ್ ಆಗೋಗ್ತೀರಾ, ಸುಮ್ಮನೆ ಆಗ್ತೀನಿ ನಾನು ಅಷ್ಟೇ. ಮನೇಲಿರುವಾಗ ಒಂದಿಷ್ಟು ಘಟನೆಗಳು ನಡೆಯುತ್ತೆ, ಕ್ಲಾರಿಟಿ ಸಿಕ್ಕಿರೋದಿಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಾಗಿರೋದಿಲ್ಲ. ಅವ್ರು ಹೇಳೋದು ಇವ್ರು ಹೇಳೋದು ಕೇಳಿಸ್ಕೊಳ್ತೀವಿ. ಅವಾಗ ನಾವ್ ಒಂದಿಷ್ಟು ಅನ್ಕೊಂಡಿರ್ತಾರೆ ಮನೇಲಿ, ಓಕೆ ನಾ ಇದು ಹೊರಗೆ ಹೋದ್ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು, ಇದು ಹೊರಗೆ ಹೋದ್ಮೇಲೆ ಇದು ನಿಜ ಇವ್ರು ಹೆಂಗೆ ಹೇಳಿದಾರ ಅಂತ. ನೀವು ಬಂದು ಆ ತರದ್ ಏನಾದ್ರು ಮಾಡಿದ್ರ ಇಲ್ಲಿ? ಆಕ್ಚುಲಿ ನನಗೆ ಆ ಟ್ರಂಪ್ ಕಾರ್ಡ್ ವಿಚಾರದಲ್ಲಿ ಚೈತ್ರ ಕನ್ಫೆಷನ್ ರೂಮ್ ಅಲ್ಲಿ ಏನ್ ಮಾತಾಡಿಲ್ಲ ಅಂತ ತಿಳ್ಕೊಬೇಕು ಅನ್ನೋ ಆಸೆ ಇದೆ. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಯಾವುದೇ ಇಂಟರ್ವ್ಯೂಸ್ ಮುಗಿಯೋವರೆಗೂ ನಾನು ಯಾವ ಎಪಿಸೋಡ್ ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾರ ಮೇಲೂ ನನಗೊಂದು ಬೇರೆ ಒಪಿನಿಯನ್ ಫಾರ್ಮ್ ಆಗಬಾರ್ದು ನನಗೆ. ಅದರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿ ಇಂಟರ್ವ್ಯೂಸ್ ಅಲ್ಲಿ ಯಾರ ಬಗ್ಗೆನೂ ಮಾತಾಡಬಾರ್ದು ಅನ್ನೋದೊಂದು ನಾನು ತುಂಬಾ ದೃಢವಾಗಿ ಅನ್ಕೊಂಡು ಸುಮ್ನೆ ಕೂತಿದ್ದೀನಿ. ಎಲ್ಲ ಮುಗಿದ್ಮೇಲೆ ಯಾವಾಗ ಫ್ರೀ ಆಗ್ತೀನೋ ಆಮೇಲೆ ಕೂತ್ಕೊಂಡು ಯಾವ್ಯಾವ್ದ್ರ ಬಗ್ಗೆ ಕ್ಲಾರಿಟಿ ತಗೊಳೋಕಿದೆ. ಒಂದು ಆ ವಿಚಾರದ ಬಗ್ಗೆ, ನೀವ್ ಇವಾಗ ತ್ರಿವಿಕ್ರಮ್ ಮತ್ತೆ ಇವ್ರು ಮಾತಾಡಿದ್ರಲ್ಲ ಆ ವಿಚಾರದ ಬಗ್ಗೆ. ಮತ್ತೊಂದು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕನ್ಫೆಷನ್ ರೂಮ್ ಅಲ್ಲಿ ಚೈತ್ರ ನಿಜವಾಗ್ಲೂ ಏನ್ ಮಾತಾಡಿದ್ಲು ಅನ್ನೋದ್ರ ಬಗ್ಗೆ. ಸೊ 2 ವಿಚಾರ ಕ್ಲಾರಿಟಿ ಸಿಕ್ಕರೆ ಸಾಕು ನನಗೆ. ಆಮೇಲೆ ಮತ್ತೊಂದು ಬಾಕ್ಸ್ ಟಾಸ್ಕ್ ಅಲ್ಲಿ ನನ್ನ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇರ್ಬೇಕಾದ್ರೆ ಐಶ್ವರ್ಯ ಅವರು ಒಂದು ಟಾಸ್ಕ್ ಆಡಿ ನನ್ನ ಬಾಕ್ಸ್ ನಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ಅದು ನನ್ನ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರು. ಆ ವಿಚಾರವಾಗ್ಲೂ ನಾನು ಎಪಿಸೋಡ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಇಟ್ಸ್ ಓಕೆ, ಎಲ್ಲ ಮುಗ್ದೋಗಿರೋದು. ಬಟ್ ಇಂಟರ್ವ್ಯೂಸ್ ಎಲ್ಲ ಮುಗಿದ್ಮೇಲೆ ನೋಡ್ಬೇಕು ಅಂತ ಕುತ್ಕೊಂಡು ಎಲ್ಲ ಕ್ಲಾರಿಟಿ ತಗೊಳ್ತೀರಾ. ಓಕೆ ಫೈನ್. ಮಂಜಣ್ಣ, ನೀವಿಬ್ರು ಬಾಂಡಿಂಗ್ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ, ತುಂಬಾ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ರಿ, ಅವರು ಕೂಡ ನಿಮ್ ಜೊತೆ ಚೆನ್ನಾಗಿದ್ದವರು. ಕೊನೆಗೆ ನಿಮ್ ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಏನೋ ಮುನಿಸ್ ಬಂತು, ಮತ್ತೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗೋಯ್ತು. ಹೊರಗೆ ಹೋಗಿ ಬರೋವಾಗ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಾರೆ. ಐ ಮೀನ್ ಅದನ್ನ ಡೈಜೆಸ್ಟ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಆಸ್ ಅ ಪರ್ಸನ್. ಸೊ ಯಾಕೆ ಈ ತರ ನಿಮ್ಮಿಬ್ರು ಮಧ್ಯದಲ್ಲಿ ಈ ತರ ಹೆಂಗ್ ಚೇಂಜಸ್ ಆಯ್ತು ಅಂತ? ಇದು ಬರೀ ಆಗ್ತಿದ್ದು ಈ ತರದ್ ಏನಾದ್ರು ವಿಷಯಗಳು ಬಂದಾಗ, ಫಾರ್ ಎಕ್ಸಾಂಪಲ್ ನಾಮಿನೇಷನ್ ಅಂತ ಬಂದಾಗ ಆತರ ಮಾತಾಡೋರು, ಆಮೇಲೆ ಈ ತರದ್ ಏನಾದ್ರು ಚಟುವಟಿಕೆ ಬಂದಾಗ ಆತರ ಮಾತಾಡೋರು. ಅದನ್ನ ಹೊರತುಪಡಿಸಿ ಮಂಜಣ್ಣ ತುಂಬಾ ಚೆನ್ನಾಗಿರೋರು. ನನ್ ಕನ್ಫ್ಯೂಷನ್ ಇದ್ದಿದ್ದೇ ಅದು. ಅಲ್ಲ ನೀವು ಅಲ್ಲಿ ಹೋಗಂಗ್ ಮಾತಾಡ್ತೀರಾ ಆ ತರದ್ ಏನಾದ್ರು ಸಿಕ್ತಾಗ. ನಾರ್ಮಲ್ ಟೈಮಲ್ಲಿ ಬಂದು ಚಿನ್ನ ಅಂತ ಚೆನ್ನಾಗಿರ್ತೀರಾ. ನಾನು ಯಾವ್ದನ್ನ ನಂಬ್ಲಿ, ಯಾವ ಮಂಜಣ್ಣ ನಂಬ್ಲಿ ನಾನು? ಸರಿ, ನೀವು ನನಗೆ ಅವಾಗ ಅರ್ಥ ಆಗಿದ್ದೇನು ಅಂದ್ರೆ ಹೆಸರು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ನಾಮಿನೇಟ್ ಮಾಡ್ಲೇಬೇಕು ಇಂಥವ್ರನ್ನ ಅಂತ. ಅದಕ್ಕೆ ತುಂಬಾ ಕಾರಣಗಳನ್ನ ಕೊಟ್ಬಿಟ್ಟು ತುಂಬಾ ಇಂಪ್ಯಾಕ್ಟ್ ಮಾಡಿ ಒಪಿನಿಯನ್ಸ್ ನ ಬಿಟ್ಬಿಡೋಣ ಹೊರಗಡೆಗೆ ಅನ್ನೋ ರೀತಿ ಕಾರಣಗಳು ಹೇಳ್ತಿದ್ರೆ ಅಂತ ನನಗೆ ಅನ್ಸಿದ್ದು. ಸೊ ಮೋಸ್ಟ್ಲಿ ಅದನ್ನೇ ಮಾಡ್ತಿದ್ರು ಅನ್ಸುತ್ತೆ. ಆ ನಾಮಿನೇಷನ್ ಎಪಿಸೋಡ್ ಆಗ್ತಿದಂಗೆ ನೆಕ್ಸ್ಟ್ ಡೇ ಅಂತ ತುಂಬಾ ಚೆನ್ನಾಗಿರೋರು ನನ್ನ ಜೊತೆ. ಏನ್ ಮಾಡ್ಲಿ ಅದನ್ನ. ಇದು ನಾಮಿನೇಷನ್ ವಿಷಯ ಹೇಳಿದ ತಕ್ಷಣ ಒಂದು ವಿಡಿಯೋ ತೋರಿಸ್ತಾರೆ, ನೀವು 3 ಜನ ನಿಂತ್ಕೊಂಡಿರುವಂತದ್ದು. ಸೊ ಅಲ್ಲಿ ಎಕ್ಸಾಕ್ಟ್ ಆಗಿ ನಿಮಗೆ ಅನ್ಸುತ್ತಾ ಇದು ಟಾರ್ಗೆಟ್ ಮಾಡ್ಬೇಕು, ಇಂಥವನ್ನೇ ಟಾರ್ಗೆಟ್ ಮಾಡ್ಬೇಕು ಅಂತ ಐಶ್ವರ್ಯ ಹೇಳ್ತಾ ಇರೋದು ಅಂತ, ಅಥವಾ
ನೋಡ್ದವ್ರೆ ತಪ್ಪು ತಿಳ್ಕೊಂಡ್ಬಿಟ್ರ ಅದ್ರ ಬಗ್ಗೆ ಕಾನ್ವರ್ಸೇಷನ್ ಬಗ್ಗೆ ಅಂತ? ಇಲ್ಲ, ನೋಡಿದವರು ತಪ್ಪು ತಿಳ್ಕೊಂಡಿದ್ರು ಅನ್ನೋದಕ್ಕಿಂತ ಈ ವಿಡಿಯೋ ತೋರಿಸಿದ್ದು ಹೋದ್ ವಾರ, ಅಂದ್ರೆ ನಾನ್ ಬಂದಿದ್ ವಾರ. ಬಟ್ ಆ ಡಿಸ್ಕಷನ್ ಆಗಿದ್ದು 5 ವಾರದ ಹಿಂದೆ. ಬಿಕಾಸ್ ನನ್ ಗೆಟಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಈ ಮೀಸೆ ಇತ್ತು, ಆ ಮೀಸೆ ಬಿಟ್ಟು ನಾನು 5 ವಾರದ ಹಿಂದೆ ಅವಾಗ ಆಗಿದ್ದು ಡಿಸ್ಕಷನ್ ಅದು. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರನೂ ಚೇಂಜ್ ಆಗ್ತಾ ಹೋಗುತ್ತೆ ಒಪಿನಿಯನ್ಸ್ ಅಂಡ್ ಆಡೋ ರೀತಿ. ಅಂಡ್ ನಾವ್ ಅವತ್ ಮಾತಾಡ್ಕೊಂಡಿದ್ದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ, ಆ ತರ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಿದಾರೆ ಅಂತ ನಮಗನ್ಸಿತ್ತು. ಈ ತರ ಒಂದಷ್ಟು ಜನಗಳು ಹೆಸರುಗಳು ತಗೊಳ್ದಂಗೆ ಒಂದಷ್ಟು ಜನ ಕಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಗುಂಪು ಮಾಡ್ಕೊಂಡು ನಮ್ಮ ಒಂದಷ್ಟು ಜನದ ಹೆಸರುಗಳು ತಗೋತಾ ಇದಾರೆ, ಸೊ ನಾವು ಅದನ್ನೇ ಮಾಡ್ಬೇಕು ಅನ್ನೋ ರೀತಿ ಮಾತಾಡ್ಕೊಂಡಿದ್ದು. ಅದು ಕಾಂಟೆಕ್ಸ್ಟ್ ಆಗಿತ್ತು. ನಾವು ಅದನ್ನ ಫೀಲ್ ಮಾಡ್ತಿದ್ವಿ, ಯಾಕಂದ್ರೆ 2-3 ವಾರಗಳಿಂದ ಕಂಟಿನ್ಯೂಸ್ ಆಗಿ ಒಂದಷ್ಟು ಜನ ಹೆಸರುಗಳು ತಗೋತಾ ಇದ್ರು, ಬೇಕು ಅಂತ ಕಾರಣಗಳಿಲ್ಲದೆ ಇದ್ರು ಹೆಸರುಗಳು ತಗೋತಾ ಇದ್ರು. ಸೊ ಹಿಂಗಿದ್ದಾಗ ಅದನ್ನೇ ಮಾಡ್ಬೇಕೇನೋ, ಹಂಗಿದ್ರೇನೆ ಕರೆಕ್ಟು, ಹಿಂಗೆ ಮಾಡ್ಬೇಕು ಗುಂಪು ಕಟ್ಕೊಂಡು ಅಂತ ಮಾತಾಡಿದ ಕಾಂಟೆಕ್ಸ್ಟ್ ಅದಾಗಿತ್ತು. ಓಕೆ. ಬಿಗ್ ಬಾಸ್ ಮನೇಲಿ ಒಂದು ಸ್ಟ್ರಾಟಜೀಸ್, ಒಂದು ಮ್ಯಾನಿಪುಲೇಟಿಂಗ್ ಮಾಡೋದು, ಆಮೇಲೆ ಒಂದಿಷ್ಟು ಜೋರಾಗಿ ಜಗಳ ಮಾಡೋದು, ಅವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತಾ ಒಂದು ಕಂಟೆಸ್ಟೆಂಟ್ಗೆ ಅಂತ ನಿಮಗೆ ಏನಾದ್ರು ಆತರ ಫೀಲ್ ಆಗುತ್ತಾ? ಗೊತ್ತಿಲ್ಲ ಮೇಡಮ್, ಆಸ್ ಅನ್ ಆಡಿಯನ್ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ನಾನು ಹೋದ್ ಸೀಸನ್ಸ್ ಎಲ್ಲ ಬಿಗ್ ಬಾಸ್ ಯಾವಾಗ ನೋಡ್ತಾ ಇದ್ದೆ, ತುಂಬಾ ಜಗಳಗಳು ನೋಡಿದಾಗ್ಲೂ ನನಗೆ ತುಂಬಾ ಇರಿಟೇಟ್ ಆಗೋದು. ಆಸ್ ಅನ್ ಆಡಿಯನ್ ನನಗೆ ಗೊತ್ತಿಲ್ಲ, ಬಟ್ ಆತರ ಅನ್ಕೊಂಡು ತುಂಬಾ ಜನ ಆಡ್ತಾ ಇದಾರೆ. ನೀವು ಮನೇಲಿ ಇದ್ದಾಗ ನಿಮಗೆ ಆತರ ಸ್ಟ್ರಾಟಜೀಸ್ ಇಲ್ಲಿ ವರ್ಕ್ ಆಗುತ್ತೆ ಅಂತಂದು ಏನಾದ್ರು ಅನಿಸ್ತಾ ಇತ್ತಾ? ಹಂಗಿದ್ರೆ ನಾನು ಮಾಡ್ತಾ ಇದ್ದೆ. ನನ್ಗೆ ಜಗಳಾಡಕ್ಕೆ 2 ನಿಮಿಷ ಸಾಕು, ನನ್ ಟ್ರಿಗರ್ ಆಗಕ್ಕೆ 2 ನಿಮಿಷ ಸಾಕು. ನನ್ಗೆ ಯಾವತ್ತೂ ಅನ್ಸಿಲ್ಲ. ನನಗೆ ಸರ್ವೈವ್ ಆಗ್ಬೇಕು ಅಂದ್ರೆ ನಾನು ತುಂಬಾ ಕೂಗಾಡ್ಬೇಕು, ಇನ್ಯಾರ್ದಾದ್ರೂ ದ್ವೇಷ ಕಟ್ಕೋಬೇಕು, ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಜಗಳಾಡ್ಬೇಕು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಟ್ರಿಗರ್ ಬಗ್ಗೆ ಹೇಳಿದ್ರು ನೀವು, ಮನೆಯಲ್ಲಿ ಆ ತರದ್ದು ಏನಾದ್ರು ಸನ್ನಿವೇಶ ಬಂದಿತ್ತಾ, ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದು ಅಂತ? ಹೌದು, ಮಂಜಣ್ಣ ನನ್ನ ಸಿಂಹಾಸನದಿಂದ ಎತ್ತಾಕದ್ಮೇಲೆ ನಂಗೆ ತುಂಬಾ ಟ್ರಿಗರ್ ಆಗಿದ್ದೆ. ನಾನಾಗಿರ್ಲಿಲ್ಲ ಅವತ್ತು. ನನ್ನ ಮನುಷ್ಯತ್ವ ಎಲ್ಲ ಹೊಟ್ಟೋಗಿತ್ತು ಅವತ್ತು. ಅದಕ್ಕೆ ನಾನು ತುಂಬಾ ಕೈನ ಗಟ್ಟಿಯಾಗಿ ಕಟ್ಕೊಂಡು ಹಿಂದೆ ಕಟ್ಕೊಂಡು ನಿಂತಿದ್ದು, ಹಿಂದೆ ಕಟ್ಕೊಂಡು ನಿಂತು ಎದುರುಗಡೆ ಮುಖ ಕೊಟ್ಕೊಂಡು ನಿಂತಿದ್ದು. ಅವತ್ತೇನಾದ್ರೂ ನಾನು ಕಂಟ್ರೋಲ್ ಮಾಡಿರ್ಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ತುಂಬಾ ಏನಾದ್ರು ಬೇರೆ ತರ ಆಗೋಗಿರೋದು. ಸೊ ಅವತ್ತು ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಸೊ ಈ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ, ಅದು ಒಳ್ಳೆ ತರದಾಗ ಸರ್ವೈವ್ ಆಗ್ಬೇಕು ಅಂತಂದ್ರೆ ಏನೊಂದು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಏನೇನ್ ಬೇಕಾಗತ್ತೆ ಒಂದು ಕಂಟೆಸ್ಟೆಂಟ್ಗೆ ಅಂತ ನಿಮಗೆ ಅನ್ಸುತ್ತೆ? ನನಗನ್ಸಿದ್ದು ಅವನ ವ್ಯಕ್ತಿತ್ವನ ಯಾವತ್ತೂ ಬಿಟ್ಕೊಡ್ಬಾರ್ದು. ನಂಗೆ ಆ ವಿಚಾರದಲ್ಲಿ ಮೋಕ್ಷಿತ ಏನಕ್ಕೆ ಇಷ್ಟ ಆಗ್ತಾರೆ ಅಂದ್ರೆ ಅದಕ್ಕೆ. ನನಗೆ ಅನ್ನಿಸ್ತಿಲ್ಲ, ನನ್ಗೆ ಹೋಗಿ ಕೇಳಬೇಕು ಅಂತ ಅನ್ನಿಸ್ತಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ, ನಾನು ಕೇಳಲ್ಲ. ಸೊ ನಿನ್ನ ಪರ್ಸನಾಲಿಟಿನ, ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಕೊಡದೆ ಬಿಗ್ ಬಾಸ್ ಮನೇಲಿ ಇದ್ರೆ ನಿಜವಾಗ್ಲೂ ಅದು ಹೊರಗಡೆ ಜನಕ್ಕೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ಅದು ಗೆಲ್ಲೋದಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿತ್ವಗಳು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಮೋಕ್ಷಿತನ್ ಬಗ್ಗೆ ಮಾತಾಡ್ತಾ ಇದ್ದಾಗ ಅದೊಂದು ಕೇಳಲೇಬೇಕು. ಯಾವಾಗ ಮೋಕ್ಷಿತ ಏನೇನು ಡಿಸಿಷನ್ ತಗೊಳ್ತಾ ಇದ್ರು ಕೂಡ, ಅದಕ್ಕೆ ಸ್ಟಿಕ್ ಆನ್ ಆದ್ರೂ ಕೂಡ ಆ ಕಡೆಯಿಂದ ಮಂಜು ಅವರೊಂದು ಇಲ್ಲ ಟಾಂಟ್ ಕೊಡ್ತಾ ಇರ್ತಾರೆ, ಇಲ್ಲ ಅವರಿಗೆ ಟ್ರಿಗರ್ ಆಗ್ಬೇಕಂತ ಏನೇನೋ ಹಾಡ್ ಹಾಡ್ತಾ ಇರ್ತಾರೆ ಸಿಚುವೇಶನ್ಗೆ ತಕ್ಕಂತೆ. ಆ ವಿಷಯಗಳು ಯಾಕೆ ಡಿಸ್ಕಸ್ ಆಗೋದಿಲ್ಲ ಅಂತ ಗೊತ್ತಿಲ್ಲ ಮೇಡಮ್. ನಿಮಗೆ ಅನ್ಸೋ ಮಟ್ಟಿಗೆ ಏನಾಗುತ್ತೆ? ನಿಜವಾಗ್ಲೂ ಗೊತ್ತಿಲ್ಲ, ಅದು ಏನಕ್ಕೆ ಡಿಸ್ಕಸ್ ಆಗಲ್ಲ ಅಂತ ಅವ್ರಿಗೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ಬಿಕಾಸ್ ವೀಕೆಂಡ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ಮಾತ್ರ ಇರುತ್ತೆ, ಯಾಕಂದ್ರೆ ಟೈಮ್ ಕನ್ಸ್ಟೆಂಟ್ ಇರುತ್ತೆ. ಅಂಡ್ ಅಣ್ಣ ಅಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೋ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ಬೇಕು ಅನ್ನೋದಿರುತ್ತೆ. ಮೋಸ್ಟ್ಲಿ ಆ ವಾರದಲ್ಲಿ ಅದಕ್ಕಿಂತ ಜೋರಾಗಿ ಏನಾದ್ರು ಬೇರೆ ನಡೆದಿರ್ಬೋದು, ಅದ್ರ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ ಆಗಿರ್ಬೋದು. ಸೊ ಹಾಗಾಗಿ ಅದನ್ನ ಬಿಟ್ಟು ಬೇರೆದನ್ನ ಡಿಸ್ಕಸ್ ಮಾಡಿರ್ಬೋದು. ಮಂಜು ಮತ್ತೆ ಮೋಕ್ಷಿತನ್ಗೆ ಮೀನ್ ತುಂಬಾನೇ ಹಾವು ಮುಂಗ್ಸಿ ಟೈಪ್ಸ್ ಆಗ್ಬಿಟ್ಟಿದ್ದಾರೆ ಅವರು ಮನೇಲಿ. ಸರಿ ಹೋಗ್ತಾ ಇದಾರೆ ಇವಾಗ ಅದೇ ನಾನು ಸರಿ ಹೋಗ್ತಾ ಇರೋದು ನೋಡ್ದೆ, ನಿಂತ್ಕೊಳ್ಳೋದು ಅಕ್ಕಪಕ್ಕ ಅಟ್ಲೀಸ್ಟ್ ನಿಂತ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಏನೊಂದು ಕಾರಣ ಆಯ್ತು ಅವರಿಬ್ರು ಮಧ್ಯೆ ಅಷ್ಟ್ರ ಮಟ್ಟಿಗೆ ಡಿಫ್ರೆನ್ಸ್ ಬರೋದಕ್ಕೆ, ಮತ್ತೆ ಅಷ್ಟ್ರ ಮಟ್ಟಿಗೆ ಹೇಟ್ರೆಡ್ ಇಬ್ರು ಒಬ್ರಿಗೊಬ್ರಿಗೆ ಮಾಡ್ಕೊಳ್ಳೋದಕ್ಕೆ ಅಂತ? ಐ ಥಿಂಕ್ ಮಂಜಣ್ಣನ ವಿಚಾರ ಗೊತ್ತಿಲ್ಲ. ಮೋಕ್ಷಿತಂಗೆ ಸ್ಪೆಷಲಿ ಅವ್ರು 3 ಜನ ಗುಂಪಾಗಿದ್ದಾಗ ನನ್ನ ಅಸ್ತಿತ್ವ ಅಲ್ಲಿ ಏನು ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೆ ಬಂತು. ಇಲ್ಲಿ ಮಂಜಣ್ಣ ಗೌತಮಿ ಅನ್ನೋ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಮಧ್ಯದಲ್ಲಿ ನನ್ನ ಅಸ್ತಿತ್ವ ಏನು, ನಾನು ಏನು ಅಲ್ಲಿ ಅನ್ನೋ ಕ್ವಶನ್ ಮಾರ್ಕ್ ಬಂತು. ಸೊ ಹಾಗಾಗಿ ಅವ್ರಿಗೆ ಒಂದಷ್ಟು ಇರ್ಸ್ಮುರ್ಸು ಆಗಕ್ ಶುರುವಾಯ್ತು. ಅದಾದ ನಂತರ ಇಮಿಡಿಯೇಟ್ ಆಗಿ ಬಂದಿದೆ ರಾಜನ್ನ ಟಾಸ್ಕ್. ಸೊ ಅಲ್ಲಿ ಒಂದಷ್ಟು ಬೇಜಾರುಗಳಾಯ್ತು. ವೀಕೆಂಡ್ ಅಲ್ಲಿ ಅವರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದು ತುಂಬಾ ಬೇಜಾರಾಯ್ತು, ಟಾಂಟ್ ಕೊಟ್ಟಂಗೆ ಹಾಡಿದ ಬೇಜಾರಾಯ್ತು. ಸೊ ಇವೆಲ್ಲ ಅವಳಿಗೆ ತುಂಬಾ ನೋವಾಗ್ತಾ ಹೋದಂತ ವಿಷಯಗಳು. ಆಸ್ ಎ ಪರ್ಸನ್ ಮೋಕ್ಷಿತ ನೀವು ನೋಡಿರೋ ಹಂಗೆ ಹೆಂಗೆ ಮನೇಲಿ ಯಾವ ತರ ಅವರು, ಮತ್ತೆ ಅವರ ಸ್ವಭಾವ ಯಾವ ತರ ಇರುತ್ತೆ ಅಂತ? ಮೋಕ್ಷಿತ ಇಸ್ ವೆರಿ ಜೆನ್ಯೂನ್. ಅಂದ್ರೆ ತುಂಬಾ ಸ್ಟ್ರೇಟ್ ಆಗಿ ಆಡುವಂತ ವ್ಯಕ್ತಿ, ಅಂಡ್ ತನಗೆ ಅನ್ಸಿದನ್ ಮಾತ್ರ ಮಾಡುವಂತ ವ್ಯಕ್ತಿ. ಬೇರೆಯವ್ರು ಹೇಳೋದನ್ನ ಇನ್ಫ್ಲೂಯೆನ್ಸ್ ಮಾಡಿ ಓಕೆ ಇವ್ರು ಹೇಳಿದ್ರೆ ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಆಡಿದ ವ್ಯಕ್ತಿ ಅಲ್ವೇ ಅಲ್ಲ. ಇದು ತಪ್ಪನ್ಸಿದ್ರು ನನಗ್ ಸರಿ ಅನಿಸ್ತಿದೆ ಅಂದ್ರೆ ನಾನು ಅದನ್ನೇ ಮಾಡ್ತೀನಿ. ಇದು ನಿಮ್ ಕಣ್ಗಳಿಗೆಲ್ಲ ತಪ್ಪಾಗಿ ಕಾಣಿಸ್ಬೋದು, ಬಟ್ ಇದು ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನಾನು ಇದನ್ನ ಮಾಡ್ತೀನಿ ಅಂದ್ರೆ ನಾನು ಅದನ್ನ ಮಾಡೇ ಮಾಡ್ತೀನಿ ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ದಂತ ಇರೋಂಥ ವ್ಯಕ್ತಿ.
ಮನೇಲಿರೋರಿಗೆ ಹೊರಗಡೆ ಏನಾಗತ್ತೆ ಅನ್ನೋದು 1% ಅರಿವು ಇರೋದಿಲ್ಲ. ನಿಮ್ಮನ್ನ ಹೆಂಗ್ ತೋರಿಸ್ತಾ ಇದಾರೆ, ನಿಮ್ ಬಗ್ಗೆ ಏನೇನ್ ನ್ಯೂಸ್ಗಳು ಬರ್ತಾ ಇದೆ, ಯಾವ್ದು ಕೂಡ ಅರಿವಿರೋದಿಲ್ಲ. ಬಟ್ ಹೊರಗಡೆ ಬಂದ ಮೇಲೆ ಆ ಜಗತ್ತನ್ನ ನೋಡಿದ್ಮೇಲೆ ಏನಾಗಿದೆ, ನಮ್ ಹಿಂದ್ಗಡೆ ಏನಾಗಿದೆ ಅಂತ ಮೋಕ್ಷಿತ್ ಅಂದ್ರೆ ನಾವು ತಗೊಂಡ್ರು ತುಂಬಾ ಎಲ್ಲ ಅವ್ರ ಮೇಲೆ ಆರೋಪಗಳು ಬಂತು, ಒಂದಿಷ್ಟು ನ್ಯೂಸ್ಗಳು ಬಂದ್ವು ಅವ್ರ ವಿರುದ್ಧವಾಗಿ. ಅದಾದ್ಮೇಲೆ ಕೂಡ ಹೇಳಿದ್ರು ಇಲ್ಲ ಕೋರ್ಟ್ ಇಂದ ಬಂದಿದೆ, ಕ್ಲೀನ್ ಚಿಟ್ ಬಂದಿದೆ ಅಂತ. ಸೊ ಇಷ್ಟೆಲ್ಲ ಒಂದು ಹುಡುಗಿ ಮೇಲೆ ಇಷ್ಟೆಲ್ಲ ರೀತಿಯಾದಂತಹ ಒಂದು ಆರೋಪಗಳು ಎಷ್ಟು ಕುಗ್ಗಿಸ್ಬೋದು, ಆಕೆ ಹೊರಗೆ ಬಂದ್ಮೇಲೆ ಆಕೆಗೆ ಅದು ಯಾವ ರೀತಿ ಫೀಲ್ ಆಗ್ಬೋದು? ನೀವು ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಖಂಡಿತ ನೋವಾಗ್ಬೋದು, ತುಂಬಾ ಬೇಜಾರು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಬಟ್ ಕುಗ್ತಾಳೆ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅವಳು ಈ ತರದನ್ನ ತುಂಬಾ ಅನುಭವಿಸಿದಾಳೆ ಅಂತ ನನಗೆ ಗೊತ್ತಿದೆ. ಅಂಡ್ ಇದು ತುಂಬಾ ವರ್ಷಗಳ ಹಿಂದೆ ನಡೆದಿರೋದ್ರಿಂದ ಆಕೆ ಅಭಿಮಾನಿಗಳು ಅದನ್ನ ಅಷ್ಟಾಗಿ ಮನಸ್ಸಿಗೆ ಹಚ್ಕೊಳಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಅಂಡ್ ಅವಳಿಗೂ ಅದು ರಿಯಲೈಸ್ ಆಗುತ್ತೆ ಹೊರಗಡೆ ಬಂದ್ಮೇಲೆ. ಅಂಡ್ ತುಂಬಾ ಕ್ಲಾರಿಟಿ ಇರುವಂತ ವ್ಯಕ್ತಿ ಆಗಿರೋದ್ರಿಂದ ಮೋಕ್ಷಿತ ಇಂಥದಕ್ಕೆಲ್ಲ ತುಂಬಾ ಕುಗ್ತಾಳೆ ಅಂತ ನಂಗೆ ಅನ್ಸಲ್ಲ. ಈ ತರ ಡಿಸ್ಕಸ್ ಏನಾದ್ರೂ ಆಗ್ತಾ ಇತ್ತಾ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಆತರ ಏನು ಡಿಸ್ಕಸ್ ಆಗ್ತಾ ಇರಲಿಲ್ಲ? ಎಸ್ಪೆಷಲಿ ಮೋಕ್ಷಿತ ಅಪ್ಪ ಅಮ್ಮ ಮತ್ತೆ ತಮ್ಮನ ಬಗ್ಗೆ ಬಿಟ್ರೆ ಇನ್ ಯಾವ್ದ್ರ ಬಗ್ಗೆನೂ ಡಿಸ್ಕಸ್ ಮಾಡಿರ್ಲಿಲ್ಲ ಅಲ್ಲಿ. ಸೊ ಯಾವ್ದ್ರ ಬಗ್ಗೆನೂ ಡಿಸ್ಕಸ್ ಆಗ್ತಿರ್ಲಿಲ್ಲ. ನೀವು ಮತ್ತೆ ಹೊರಗೆ ಬಂದಿರೋವಾಗ ಮಾತಾಡೋ ವಿಷಯ ಬಂತು ಅಂತಂದ್ರೆ ನೀವು ಹೇಳ್ತೀರಾ ಎರಡು ಭಾರ ಇದೆ ನನ್ ಮೇಲೆ. ಒಂದು ಬಿಗ್ ಬಾಸ್ ಅಲ್ಲಿ ಇಷ್ಟು ಬೇಗ ಹೊರಗೆ ಬಂದಿರೋದು, ಬಿಗ್ ಬಾಸ್ ಗೋಸ್ಕರ ಅಲ್ಲಿ ಕೆಲಸ ಎಲ್ಲ ಬಿಟ್ಟು ಹೋಗಿದ್ದು, 2 ಭಾರನ ಹೊತ್ಕೊಂಡು ನಾನು ಇವಾಗ ಲೈಫ್ ಲೀಡ್ ಮಾಡ್ಬೇಕು ಅಂತ. ಸೊ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅದನ್ನ ಅಂತ? ಚೆನ್ನಾಗ್ ಆಗತ್ತೆ ಅಂತ ಅನ್ಕೋತೀನಿ, ಯಾಕಂದ್ರೆ ಬಿಗ್ ಬಾಸ್ ಇಂದ ಒಂದಷ್ಟು ಬಾಗಿಲುಗಳು ಓಪನ್ ಆಗ್ತಾ ಇದಾವೆ ಆಲ್ರೆಡಿ. ಸೊ ಆ ಎಲ್ಲ ಅವಕಾಶಗಳನ್ನ ಖಂಡಿತ ಕಣ್ಣು ಬತ್ಕೊಂಡು ಮಾಡ್ತಾ ಹೋದ್ರೆ ಇದೆಲ್ಲವೂ ಆ ಭಾರಗಳನ್ನ ನಿಧಾನಕ್ಕೆ ಇಳಿಸುವಂತ ಕೆಲಸಗಳಾಗತ್ತೆ ಅಂತ ಅನ್ಸುತ್ತೆ. ಓಕೆ, ಒಂದು ಕಲಾವಿದರಿಗಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಿಂದ ಬಂದಿರೋರ್ಗಾಗಿರ್ಬೋದು, ಬಿಗ್ ಬಾಸ್ ಅಲ್ಲಿ ಅಷ್ಟು ಈಸಿಯಾಗಿ ಅವ್ರನ್ನ ಚಾನ್ಸ್ ಸಿಗೋದಿಲ್ಲ. ತುಂಬಾ ಅದೇನಂತಾರೆ, ಅದಕ್ಕೊಂದು ಎಫರ್ಟ್ ಅಂತ ಅನ್ನೋದು ಬೇಕಾಗಿರತ್ತೆ ನಮ್ ಕಡೆಯಿಂದನೂ ಕೂಡ. ಈಗ ಆ ಒಂದು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಿಮ್ ಲೈಫ್, ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಯಾವ ತರ ಚೇಂಜ್ ಆಗ್ಬೋದು ಅಂತ ನೀವ್ ಅನ್ಕೊಳ್ತೀರಾ? ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗ್ ಆಗ್ಬೋದು ಅಂತ ಅನ್ಕೋತೀನಿ, ಯಾಕಂದ್ರೆ ಒಂದಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನಾನು ಇವಾಗ. ಇನ್ನೊಂದಷ್ಟು ಫೈನಾನ್ಷಿಯಲ್ ಸಿಚುಯೇಷನ್ಸ್ ನಿಧಾನವಾಗಿ ಸ್ಟ್ರಾಂಗ್ ಆಗಿದೆ. ಸೊ ಪರ್ಸನಲ್ ಲೈಫ್ ಚೆನ್ನಾಗಿ ಮಾಡ್ಕೋತೀನಿ. ಅಂಡ್ ಪ್ರೊಫೆಷನಲ್ ಲೈಫ್ ವಿಚಾರಕ್ಕೆ ಬಂದಾಗ ಬಿಗ್ ಬಾಸ್ ಇಂದ ನನಗೆ ಹೊರಗಡೆ ಸಿಕ್ಕಿರುವಂತ ಪ್ರೀತಿ ನೋಡಿದಾಗ ಕೆಲಸಗಳು ಸಿಗ್ತವೆ ಅನ್ನೋ, ಅವಕಾಶಗಳು ಸಿಗ್ತವೆ ಅನ್ನೋ ನಂಬಿಕೆ ತುಂಬಾ ಇದೆ. ಸೊ ಎರಡೂ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ನನಗಿರೋ ಚಾಲೆಂಜ್ ಇವಾಗ. ಸೊ ಅವೆರಡು ಚೆನ್ನಾಗಿ ಆಗ್ತವೆ. ಓಕೆ, ಒಂದ್ ಲಾಸ್ಟ್ ಸೆಗ್ಮೆಂಟ್ ಇದು. ನಾನು ಒಂದಿಷ್ಟು ವರ್ಡ್ಸ್ ಇಲ್ಲ ಗಾದೆ ಕೇಳ್ತೀನಿ, ಅದು ಗಾದೆ ಅಥವಾ ವರ್ಡ್ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗ್ ಸೂಟ್ ಆಗತ್ತೆ ಅಂತ ಹೇಳ್ಬೇಕು. ಅದು 2 ಲೈನ್ ಅಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಆಗೋಯ್ತು, ಆಯ್ತಾ? ಬಿಗ್ ಬಾಸ್ ಕರ್ಕೊಂಡು ಹೋಗ್ತಿದ್ರೆ ಓಕೆನಾ? ಬೆನ್ನಿಗೆ ಅನ್ಸಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ತೀನಿ. ಓಕೆ, ಬೆನ್ನಿಗೆ ಚೂರಿ ಹಾಕೋದು ಅಂತಂದ್ರೆ ಒಂದು ಸಿಚುಯೇಷನ್ ಅಲ್ಲಿ ಚೈತ್ರ ಅಂತ ಅನ್ಸಿತ್ತು, ನಿಮ್ಗೆ ಗೊತ್ತಿರೋ ಹಾಗೆ. ಓಕೆ, ನಡು ನೀರಲ್ಲಿ ಕೈ ಬಿಡೋದು ಯಾರಿಗೆ ಸೂಟ್ ಆಗತ್ತೆ? ನಡು ನೀರಲ್ಲಿ ಕೈ ಬಿಡೋದಾ? ನಡುವಿನಲ್ಲಿ ಕೈ ಬಿಟ್ಟು ಯಾರು ಹೋದ್ರಪ್ಪ? ಮೋಸ್ಟ್ಲಿ ಗೌತಮ್ ಇವರು ಮಂಜಣ್ಣನ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ದಿರ್ಬೋದು. ಓಕೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಯಾರು ಇಲ್ಲ ಮೇಡಮ್, ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಾಂದ್ರೆ 11 ವಾರ ಸರ್ವೈವ್ ಆಗೋದು ಇಟ್ಸ್ ನಾಟ್ ಈಸಿ ಥಿಂಗ್. ನಮ್ಮ ದೇವರ ಸತ್ಯ ನಮಗ್ ಗೊತ್ತು. ನಮ್ ದೇವರ ಸತ್ಯ ನಮಗ್ ಗೊತ್ತು ಚೈತ್ರನೇ. ನಮ್ ದೇವ್ರ ಸತ್ಯ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಮೊದಲು ಗೊತ್ತಾಗ್ಬೇಕಷ್ಟೇ. ಬೆಳಗಿರೋದೆಲ್ಲ ಹಾಲಲ್ಲ. ಮಂಜಣ್ಣ. ಹೌದಾ? ಯಾಕೆ ಆ ತರ ಹೇಳ್ತೀರಾ? ಅಂದ್ರೆ ಅವರು ತುಂಬಾ ಸ್ಟ್ರೈಟ್ ಆಗಿ ಅವ್ರನ್ನ ಬೆಂಬಲಿಸ್ಕೋತಾರೆ, ಬಟ್ ಹಿಂದೆ ತುಂಬಾ ಸ್ಟ್ರಾಟಜೀಸ್ ಮಾಡ್ತಾರೆ. ಸ್ಟ್ರೈಟ್ ಆಗಿರೋ ಮಂಜಣ್ಣನ ಗೇಮ್ ಅಲ್ಲಿ ಹಿಂಗೆ ಇದಾರೆ ಅವರು ಅಂತ ಅನ್ಕೋತಾ ಹೋದಾಗ ನಿಮ್ ಗೇಮ್ ಎಲ್ಲೋ ಹಾಳಾಗ್ಬಿಡುತ್ತೆ. ಸೊ ಅವ್ರು ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಮುಂಚಿತವಾಗಿ ನಾವೇ ಯೋಚನೆ ಮಾಡಿದಾಗ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಇರ್ಬೋದು, ಅವಾಗ ನಮ್ ಗೇಮ್ ಚೆನ್ನಾಗುತ್ತೆ. ಓಕೆ, ಅತಿ ಆಸೆ ಗತಿಗೇಡು ಇದು ಯಾರಿಗೆ ಸೂಟ್ ಆಗ್ಬೋದು ಮನೆಯಲ್ಲಿ? ಅತಿ ಆಸೆ ಗತಿಗೇಡು ಯಾರಿಗೂ ಇಲ್ವಾ? ಓಕೆ, ಫೈನ್. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇದು ಹೆಂಗಾಗಿದೆ ಅಂದ್ರೆ ಎಲ್ಲ ಅವಳಿಗೆ ಬರ್ದಂಗಿದೆ. ಮಾಡಿದುಣ್ಣೋ ಮಾರಾಯ ಸೇಮ್ ಕಳಪೆ ಈ ವಾರ. ಹನುಮಂತ ಸುಮ್ನೆ ಟಂಟ್ ಮಾಡೋದು, ಯಾಕ ನಿಂಗೆ ಕೊಡ್ತೀನಿ ತಗ ಅಂದ್ಬಿಟ್ಟು ಹೋಗ್ಕೊಟ್ಟೆ. ಅವ್ ಪಾಪ ಸುಮ್ನೆ ಕೂತಿದ್ದೆ, ಹುಳ ಬಿಟ್ಬಿಟ್ಟು. ಹೌದು, ಹನುಮಂತಗೆ ಯಾರಿತ್ತು? ಬೇಡ ಬಿಡಿ, ಅವ್ನು ಯಾರ ಹತ್ರ ಡಿಸ್ಕಸ್ ಮಾಡಿಲ್ಲ, ಅದನ್ನ ಮಾಡಿಲ್ವಾ? ನನ್ನ ಹತ್ರ ಹೇಳ್ಕೊಂಡಿದ್ದೆ, ಅದನ್ನ ಹೇಳ್ಬಾರ್ದು ಅಂತ ಹೇಳಿದ್ದೆ, ನಾನು ಹೇಳಲ್ಲ. ಓಕೆ, ಫೈನ್. ಅಡಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಇಲ್ಲ, ಯಾರಿಗೂ ಸೂಟ್ ಆಗಲ್ಲ ನನ್ನ ಪ್ರಕಾರ. ಗುಣ ನೋಡಿ ಗೆಳೆತನ ಮಾಡು. ಗುಣ ನೋಡಿ ಗೆಳೆತನ ಮಾಡು
ಅಂದ್ರೆ ಅವ್ರ ಗುಣ ನೋಡಿ ನಾವು ಗೆಳತನ ಮಾಡ್ಬೇಕು ಅಂತಾನೆ? ಒಳ್ಳೆ ಗುಣ ನೋಡ ಕೆಟ್ಟ ಗುಣ ನೋಡ ಎರಡು ನನ್ನ ವಿಚಾರಕ್ಕೆ ಬಂದಾಗ ಮೋಸ್ಟ್ಲಿ ಮೋಕ್ಷಿತ ಅಂಡ್ ಐಶ್ವರ್ಯ. ಹೌದಾ? ಸೊ ಎರಡು ಡಿಫ್ರೆಂಟ್ ಆಗಿ ಹೇಳ್ತಾ ಇರೋದು. ಇಲ್ಲ, ಒಂದೇ ಒಳ್ಳೆ ಗುಣಗಳು. ಒಳ್ಳೆ ಗುಣಗಳು. ಓಕೆ, ಫೈನ್ ಫೈನ್. ಇಬ್ರಲ್ಲಿ ಮೂರನೇ ಲಾಭ, ಇಬ್ಬರಿಂದ ಮೂರನೇ ಅವನಿಗೆ ಲಾಭ ಆಗತ್ತೆ, ಯಾರದು ಅಂತ? ಇಬ್ಬರಿಂದ ಮೂರನೇ ಒಂದು ಸತ್ತ. ಆಕ್ಚುಲಿ ಚೇಂಜ್ ಮಾಡ್ಕೊಳ್ಳಿ ಲಾಭ ಇದು ಗಾದೆ. ಯಾರು ಹೇಳಿ? ಹಾಗಾದ್ರೆ ಅವರಿಬ್ರು ತ್ರಿವಿಕ್ರಮ್ ಮತ್ತೆ ಚೈತನ್ಯನ ಜಗಳದಲ್ಲಿ ನಾನ್ ಸತ್ನಲ್ಲ ಅವತ್ತು. ಇಬ್ರು ಜಗಳ ಮೂರನೇವನಿಗೆ ಲಾಭ ಆಗ್ಲಿಲ್ಲ, ಅದು ಮೂರನೇ ಸತ್ತ. ಲಾಭ ಅನ್ನೋದೇನೋ ಇಲ್ವಾ ಆಮೇಲೆ? ಹಾಗಾದ್ರೆ ಇಬ್ರು ಜಗಳದಲ್ಲಿ ಮೂರನೇ ಲಾಭ ಆಗಿರೋದು ಅಂತಂದು? ಇಬ್ರು ಜಗಳದಲ್ಲಿ ಮೂರನೇ ಇಲ್ಲ, ಆ ತರದೇ. ನಾನು ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡು ಅದನ್ನ ಬರ್ಕೊಂಡು ಹೇಳಿ ಏನಾಗಿದೆ ಅಂತ. ನನಗೆ ಎಲ್ಲ ಬ್ಲಾಂಕ್ ಆಗ್ಬಿಡಿದೆ ಮೇಡಮ್. ಬೇಡ ಬಿಡಿ, ಸುಮ್ಮನೆ ಯಾಕೆ ಆಯ್ತು. ಓಕೆ, ಫೈನಲ್ ಆಗಿ ಇದ್ರದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ನಾನು ಅದನ್ನ ಮರ್ತ್ಬಿಟ್ಟೆ ಕೇಳೋದು ಅವಾಗ್ಲೇನೆ. ತ್ರಿವಿಕ್ರಮ್ ಮತ್ತೆ ಗೌತಮಿ ಮಾತಾಡ್ತಾರೆ. ಶೋಭಾ ಶೆಟ್ಟಿ ಹೋಗೋವಾಗ ಶಿಶಿರ್ನ ಬಚಾವ್ ಮಾಡ್ಬೇಕು ಅಂತಾನೆ ಅವ್ರು ಹೋಗಿದ್ದು ಅಂತಂದು. ಸೊ ಯಾವ್ದು ಇದು ಇಲ್ದೇನೆ, ಯಾವ್ದು ಕ್ಲಾರಿಫಿಕೇಶನ್ ಇಲ್ದೇನೆ ಸುಮ್ನೆ ತಮ್ಮ ಮೈಂಡ್ ಅಲ್ಲಿ ಅನ್ಕೊಂಡು ಅದನ್ನ ಫುಲ್ ಅಕ್ಕಿ ಕೊಡಲ್ಲ ಇದನ್ನ ಮಾಡ್ಕೊಂಡು. ಸೊ ನಿಮಗೆ ಆ ಸಿಚುವೇಶನ್ ನೀವು ಯಾವ ತರ ಎಂಜಾಯ್ ಮಾಡಿದ್ರಿ ಅಂತ? ಬಿಕಾಸ್ ನಮಗೆ ಗೊತ್ತಾಗ್ತಾ ಇತ್ತು ತುಂಬಾ ಭ್ರಮೇಲ್ ಬದುಕ್ತಿದ್ದಾರೆ ಇವರೆಲ್ಲ ಜೀವನದಲ್ಲಿ ಅಂತ ಅನ್ಸಕ್ ಶುರುವಾಯ್ತು. ಯಾಕಂದ್ರೆ ಹೌದು, ಶೋಭಾ ನನ್ಗೆ ಹೊರಗಡೆ ಪ್ರಪಂಚದಲ್ಲಿ ಫ್ರೆಂಡೇ. ಬಟ್ ನಾನು ಅವಳು ಒಂದ್ ಶೋ ಮಾಡಿದ್ವಿ 6 ವರ್ಷದ ಹಿಂದೆ. 6 ವರ್ಷದಿಂದ ಮಾಡಿದ ಶೋ ಆದ್ಮೇಲೆ ನಾವಿಬ್ರು ಸಿಕ್ಕೇ ಇಲ್ಲ. ಈ ಮನೆ ಒಳಗೆ ಸಿಕ್ಕಿರೋದು. ಹಂಗಿದ್ದಾಗ ಮನೆ ಒಳಗೂ ಸಿಕ್ಕಿದಾಗ ನಾವಿಬ್ರು ಆಪೋಸಿಟ್ ಟೀಮ್ಸ್ ಎಲ್ಲ ಆಡಿದೀವಿ. ಎಲ್ಲೂ ನಾವಿಬ್ರು ಕೂತ್ಕೊಂಡು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿದ್ದು ಇಲ್ವೇ ಇರ್ಲಿಲ್ಲ. ಇದೆಲ್ಲ ನೋಡಿದ್ರಲ್ವ ಮನೆಯವರು. ಹಿಂಗಿದ್ದಾಗ ಶಿಶಿರ್ಗೋಸ್ಕರ ಇದು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಹೆಂಗ್ ಅನಿಸ್ತೋ ನನಗಂತೂ ಗೊತ್ತಿಲ್ಲ. ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಶೋಭಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೇ ಆಟನ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ ಅದನ್ನೂ ನೋಡಿದ್ದಾರೆ. ಸಿಂಹಿಣಿ ಅಂತ ಹೆಸರು ತಗೊಂಡ್ಬಂದಿದ್ದಾರೆ. ಹಂಗಿರುವಂತ ಪರ್ಸನಾಲಿಟಿ ಯಾರಿಗೋ ಒಬ್ರಿಗೋಸ್ಕರ ಆಟ ಬಿಟ್ಕೊಟ್ಟು ಹೋಗ್ತಾರೆ ಅಂತ ಇವ್ರು ಮಾತಾಡ್ಕೊತಿದ್ದಾರೆ ಅಂದ್ರೆ ನಿಜವಾಗ್ಲೂ ಭ್ರಮೇಲಿದ್ದಾರೆ ಅಂತ ನನ್ಗನ್ಸಿರೋದು. ಅವ್ರಿಗೆ ನಿಜವಾಗ್ಲೂ ತುಂಬಾ ಹೆಲ್ತ್ ಇಶ್ಯೂ ಕಾಡ್ತಾ ಇತ್ತಾ ನೀವು ಮನೇಲಿ? ತುಂಬಾ ಸಿಕ್ಕಾವಡೆ ಹೆಲ್ತ್ ಇಶ್ಯೂಸ್ ಕಾಡ್ತಿತ್ತು. ಸೊ ಅದು ಆ ವಿಚಾರದಲ್ಲೇ ತುಂಬಾ ವೀಕ್ ಆಗಿದ್ರು ಅವರು. ಸೊ ಅದಕ್ಕೋಸ್ಕರನೇ ಅವರ ಡಿಸಿಷನ್ ತಗೊಂಡ್ರು ಅಂತ ಅನ್ಸುತ್ತೆ. ರಜತ್ ಬಗ್ಗೆ ನೀವೇನ್ ಹೇಳ್ತೀರಾ ಫೈನಲ್ ಆಗಿ? ಅವರು ರಜತ್ ಆಕ್ಚುಲಿ ನಿಜವಾದ ಫೈರ್ ಬ್ರ್ಯಾಂಡ್ ರಜತ್ ಅನ್ಸುತ್ತೆ ನನಗೆ. ಕೆಲವೊಂದು ವಿಚಾರಗಳು ಹೌದು, ಮಾತಿನ ಹಿಡಿತ ಬೇಕಾಗಿತ್ತು, ಮಾತಿನಲ್ಲಿ ಒಂಚೂರು ತೂಕ ಬೇಕಾಗಿತ್ತು. ಅವೆಲ್ಲ ಸರಿ ಮಾಡ್ಕೋತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕಂದ್ರೆ ಅವನು ಪ್ರತಿಯೊಂದು ತಪ್ಪನ್ನು ತಿದ್ಕೊಂಡು ನಡೆಯುವಂತ ವ್ಯಕ್ತಿ. ಅಂಡ್ ಆಟ ಅಂತ ಬಂದಾಗ ಸಖತ್ತಾಗಿ ಆಡ್ತಾ ಇದ್ದಾನೆ. ಮನೆಯವ್ರ ಜೊತೆ ಬೆರೀತಾ ಇರೋದು ತುಂಬಾ ಚೆನ್ನಾಗಿ ಬೆರೀತಾ ಇದ್ದಾನೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನಕ್ಕೆ ಹೊರಗಡೆ ಏನೇನು ಫನ್ಗಳನ್ನ ಕೊಡಬೇಕು ಅದಷ್ಟು ಕೊಡ್ತಾ ಇದ್ದಾನೆ. ಸೊ ಈಸ್ ಟೂ ಗುಡ್ ಅನ್ಸುತ್ತೆ. ಫೈನಲಿ ಬರೋ 3 ಜನ ಯಾರು? ಗೆಲ್ಲೋರೊಬ್ರು ಯಾರು? ಗೆಲ್ಲೋರೊಬ್ರು ನನಗಂತೂ ಕೇಳ್ಬಿಡಿ. 3 ಜನ ಅಲ್ಲ, ಒಂದು 5 ಜನದ ಹೆಸರು ಹೇಳ್ಬಿಡ್ತೀನಿ ಬೇಕಾದ್ರೆ. ಯಾಕಂದ್ರೆ ಒಬ್ರು ಅಂತ ಇವಾಗ ಗೊತ್ತಾಗಲ್ಲ ಮೇಡಮ್, ನಿಜವಾಗ್ಲೂ ಜಡ್ಜ್ಮೆಂಟ್ ಇಲ್ಲ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ವಾರ ಬೇರೆ ಬೇರೆ ತರನೇ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದ್ 5 ಜನ ಅಂದ್ರೆ ಹನುಮಂತು ಹೋಗ್ತಾನೆ, ರಜತ್, ತ್ರಿವಿಕ್ರಮ್, ಚೈತ್ರ, ಭವ್ಯ ಒಂದ್ ಸ್ವಲ್ಪ ಇಂಡಿವಿಜುವಲ್ ಆಟನ ಈ ವಾರ ಏನ್ ತೋರಿಸ್ತಾ ಇದ್ದಾಳೆ ಆ ಆಟನ ಮುಂದಿನ ವಾರಗಳಲ್ಲಿ ಆಡಿದ್ರೆ ಭವ್ಯ ಇರ್ತಾಳೆ, ಇಲ್ಲಾಂದ್ರೆ ಮಂಜಣ್ಣ ಇರ್ತಾರೆ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ, ನಿಮ್ಮ ಟೈಮನ್ನ ನಮಗೋಸ್ಕರ ಬಿಡು ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಶಿಶಿರ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.